ಹೇಳ್ತೀರಾ? The breastplate of righteousness. ಒಂದು ನೀತಿವಂತಿಕೆಯ ಕವಚದ ಬಗ್ಗೆ. Are you ready? ನೀವು ಸಿದ್ಧರಾಗಿದ್ದೀರಾ? ನಾವು ಪ್ರಾರ್ಥನೆ ಮಾಡೋಣ. Revelation may come to your church. ಆ ಪ್ರಕಟಣೆಯು ಸಭೆಗೆ ಬರಲಿ. They may know ಅವರು ತಿಳ್ಕೊಳ್ಳಲಿ. what you made them. ನೀನು ಅವರನ್ನು ಏನಾಗಿ ಮಾಡಿದ್ದೀಯಾ? In Jesus' name. ಯೇಸುವಿನ ನಾಮದಲ್ಲಿ. ಆಮೆನ್. So the breastplate of righteousness. ನೀತಿವಂತಿಕೆಯ ವಜ್ರ ಕವಚ. There are different types of righteousness in the Bible. ಎಷ್ಟೋ ರೀತಿಯಾದ ನೀತಿವಂತಿಕೆಗಳಿದೆ. One righteousness is the law of righteousness. ಒಂದು ನೀತಿವಂತಿಕೆ ಧರ್ಮಶಾಸ್ತ್ರದ ನೀತಿವಂತಿಕೆ, which nobody could keep. ಅದು ಯಾರು ಕೂಡ ಅದನ್ನ ಪರಿಪಾಲಿಸಲಿಕ್ಕೆ ಆಗಲಿಲ್ಲ. Vessel has 613 holes. ಯಾಕಂದ್ರೆ ಒಂದು ಪಾತ್ರೆಯಲ್ಲಿ ಒಂದು 613 ತೂತುಗಳಿದೆ. However much you fill with water, ಎಷ್ಟು ಮಟ್ಟಿಗೆ ನೀವು ನೀರನ್ನ ತುಂಬ್ತಾ ಇದ್ರೂ ಕೂಡ ಆ ಪಾತ್ರೆಯಲ್ಲಿ it will never fill. ಆ ನೀರು ತುಂಬದೇ ಇಲ್ಲ. Yes or no? ಹೌದಲ್ಲ? That's how the law works. ಆ ರೀತಿಯಾಗಿ ಇದು ಧರ್ಮಶಾಸ್ತ್ರ. How much you did it, ಎಷ್ಟೇ ನೀವು ಮಾಡಿದ್ರು, you come before God. ನೀವು ದೇವರ ಮುಂದೆ ಬಂದು ನಿಂತ್ಕೊಂಡ ತಕ್ಷಣ God will say, ದೇವರು ಏನ್ ಹೇಳ್ತಾರೆ? you say, God, am I good enough? ದೇವರೇ, ನಾನು ಎಷ್ಟು ಒಳ್ಳೆಯವರಾಗಿದ್ದ? You could die where you are standing, ನೀವು ನಿಂತಿರೋ ಜಾಗದಲ್ಲೇ ಸಾಯಬಹುದು. because there is so much of sin still in you. ಯಾಕಂದ್ರೆ ಇನ್ನೂ ಕೂಡ ಎಷ್ಟೊಂದು ಪಾಪಗಳು ನಿಮ್ಮ ಒಳಗಡೆ ಇದೆ. And you, all of us know, ನಮ್ಮೆಲ್ಲರಿಗೂ ಗೊತ್ತಿದೆ, we have an unworthy feeling. ನಮ್ಮಲ್ಲಿ ಅಯೋಗ್ಯತನದ ಅನಿಸಿಕೆಗಳಿದೆ. When we pray, ನಾವು ಪ್ರಾರ್ಥಿಸುವಾಗ we have an unworthy feeling. ನಮಗೆ ಅಯೋಗ್ಯತನ ಅನಿಸುತ್ತೆ. Why? ಯಾಕೆ? Because we have no revelation. ಯಾಕಂದ್ರೆ ನಮ್ಮಲ್ಲಿ ಯಾವ We ಪ್ರಕಟಣೆ are ಇಲ್ಲ. still living according to the law. ಇನ್ನು ಕೂಡ ನಾವು ಧರ್ಮಶಾಸ್ತ್ರದ ಪ್ರಕಾರ ಜೀವಿಸ್ತಾ The ಇದ್ದೀವಿ. law says, ಧರ್ಮಶಾಸ್ತ್ರ ಹೇಳುತ್ತೆ, by it no one can get justified. ಇದರಿಂದ ಯಾರು ಕೂಡ ನೀತಿವಂತರಾಗಿ ನಿರ್ಣಯಿಸಲ್ಪಡೋದಿಲ್ಲ. Why? ಯಾಕೆ? Nobody could obey it. ಯಾರು ಕೂಡ ಅದಕ್ಕೆ ವಿಧೇಯರಾಗಲಿಕ್ಕೆ ಸಾಧ್ಯ Even ಇಲ್ಲ. Moses could not obey. ಮೋಶೆ ಕೂಡ ಅದಕ್ಕೆ ವಿಧೇಯರಾಗಲಿಕ್ಕೆ ಆಗಲಿಲ್ಲ. Nobody could obey. ಯಾರು ಕೂಡ ಅದಕ್ಕೆ Now you ವಿಧೇಯರಾಗಲಿಲ್ಲ. must understand. ನೀವು ಇದನ್ನ ಅರ್ಥ There's a ಮಾಡ್ಕೊಳ್ಬೇಕು. difference of laws. ಎಷ್ಟೊಂದು ಧರ್ಮಶಾಸ್ತ್ರದ ಕಾನೂನುಗಳಿವೆ. Now there's a law of this land. ಈ ಒಂದು ಭೂಮಿಯ ನಿಯಮಗಳುಂಟು. If Jesus is living inside you, ಯೇಸು ನಿಮ್ಮ ಒಳಗಡೆ ಜೀವಿಸ್ತಾ ಇದ್ರೆ He will always lead you to obey the law of the land. ಆತನ ನಿಮ್ಮನ್ನ ನಡೆಸ್ತಾನೆ ಈ ಒಂದು ಭೂಮಿಯ ಕಾನೂನನ್ನ ಪರಿಪಾಲಿಸುವುದಕ್ಕೆ. Giving no bribe, ಯಾವ ಲಂಚ ಕೊಡಬಾರ್ದು, not dealing with black money. ಅಥವಾ ಯಾವ ಬ್ಲಾಕ್ ಮನಿ ಹಣದ ಜೊತೆ ಯಾವ ಒಂದು ಕಾರ್ಯ I ಮಾಡ್ಕೋಬಾರ್ದು. know it's very difficult when you want to sell a place. ಅದು ಗೊತ್ತು, ನನಗೆ ತುಂಬಾ ಕಷ್ಟ ಇದೆ ಒಂದು ಜಾಗವನ್ನು ಮಾರ್ಬೇಕಾದ್ರೆ ಅಂತ ಸಮಯದಲ್ಲೇ God give the wisdom. ದೇವರು ನಿಮಗೆ ಜ್ಞಾನವನ್ನು ಕೊಡಲಿ ಅಂತ How we ಕೇಳ್ತಾರೆ. must be righteous people. ಎಷ್ಟು ಮಟ್ಟಿಗೆ ನಾವು ನೀತಿವಂತ ಜನರಾಗಬೇಕು, That's another story. ಅದಿನ್ನೊಂದು ಕಥೆ. But the law of this land ಆದ್ರೆ ಈ ಭೂಮಿಯ ಕಾನೂನು doesn't matter. Like you break it, they will punish you. ಇದನ್ನ ಮುರಿದ್ರು ಕೂಡ ಪರವಾಗಿಲ್ಲ, ಅವ್ರು ನೀವು ಮುರಿದ ತಕ್ಷಣ ಅವ್ರು ಶಿಕ್ಷೆ ಕೊಡ್ತಾರೆ. Nobody punished you till today. ಇವತ್ತಿನವರೆಗೂ ಯಾರು ಶಿಕ್ಷಿಸಲಿಲ್ವಾ? Never get caught with the riding without helmet. ಹೆಲ್ಮೆಟ್ ಇಲ್ಲದಂತೆ ಓಡಿಸಿದ್ದಕ್ಕೆ ಇವತ್ತಿನವರೆಗೂ ಸಿಗಾಕೊಂಡಿಲ್ವಾ? You say, I don't got caught. ನಾನು ಸಿಗಾಕೊಂಡೇ ಇಲ್ಲ ಅಂತ ಸಂತೋಷ ಪಡ್ತೀರಾ? One day you get caught. ಒಂದಿನ ಸಿಗಾಕೊಳ್ತೀರಾ? When you are walking with God, ನೀವು ದೇವರ ಜೊತೆ ನಡೆಯುವಾಗ He will lead you to do these small ಆತನು things. ಈ ಚಿಕ್ಕ ಚಿಕ್ಕ ವಿಷಯಗಳಿಗೆ ಪರಿಪಾಲಿಸುವುದರ ಬಗ್ಗೆ That is ನಡೆಸ್ತಾನೆ. not such a serious law. ಅಂತ ರೀತಿಯಾದ ಗಂಭೀರವಾದ ಕಾನೂನಿನಲ್ಲ ಅದು. Torah, ಅದೇ ತೋರಾ ಅನ್ನುವಂಥದ್ದು given by God, ದೇವರಿಂದ ಕೊಡಲ್ಪಟ್ಟಿದ್ದು, written with His own hand. ದೇವರು ತನ್ನ ಸ್ವಂತ ಕೈಯಿಂದ ಬರೆದದ್ದು. How many of you know the 10 Commandments by heart? ಎಷ್ಟು ಜನಕ್ಕೆ ಗೊತ್ತು ದಶ ಆಜ್ಞೆಗಳು ಬೈಹಾಟಾಗಿ? Okay, I'll teach you in just 5 minutes. 5 ನಿಮಿಷದಲ್ಲಿ ಕಲಿಸ್ಕೊಡ್ತೀನಿ. When you see one finger, ಒಂದು ಬೆರಳು ನೋಡಿದಾಗ only one God. ಒಂದೇ ದೇವರು. When you see two fingers, ಎರಡು ಬೆರಳುಗಳು ನೋಡಿದಾಗ not two gods. ಇಬ್ಬರು ದೇವರುಗಳು ಇಟ್ಕೋಬೇಡ, ವಿಗ್ರಹ ಮಾಡಬೇಡಿ. ವಿಗ್ರಹಗಳನ್ನ ಮಾಡ್ಕೋಬೇಡ. You do like this way. ಮೂರು ಬಾಯಿ ಇಟ್ಕೊಂಡ್ರೆ Third commandment. ಮೂರನೇ ಆಜ್ಞೆ. Okay? Fourth commandment. ನಾಲ್ಕನೇ ಆಜ್ಞೆ, Keep the Sabbath day holy. ಸಬ್ಬತ್ ದಿನವನ್ನು ಪವಿತ್ರವಾಗಿ ಪರಿಗಣಿಸು. Fifth commandment. ಐದನೇದು, Honor your father. ನಿನ್ನ ತಂದೆಗೆ Honor your ನಿನ್ನ mother. ತಾಯಿಗೆ ಗೌರವಿಸು. Amen. Our father ಕೆಟ್ಟವನಿದ್ರು ಕುಡ್ಕ ಆಯ್ತಾ ನೀವೇನ್ ಮಾಡ್ಬೇಕು? ಗೌರವ ಕೊಡಬೇಕು. ಹೋಗಲೇ ಹಂಗೆಲ್ಲ ಮಾಡಿ. Must honor. ನೀವು ಗೌರವ ಸಲ್ಲಿಸಬೇಕು. Is the first promise. ಇದು ಮೊದಲನೆಯ ವಾಗ್ದಾನ. With the first commandment with the promise. ಒಂದು ಮೊದಲನೆಯ ಆಜ್ಞೆ ಆಶೀರ್ವಾದ ಜೊತೆಗೆ. What it says? ಏನ್ ಹೇಳುತ್ತೆ? Long life. ಒಂದು ದೀರ್ಘಾಯುಷ್ಯವನ್ನ ಕೊಡ್ತೀನಿ, He will give you. ಆತನ ಕೊಡ್ತೀನಿ ಅಂತ ಹೇಳ್ತಾನೆ. Sixth commandment. ಆರನೆಯದು, Thou shalt not kill. ಕೊಲ್ಲಬೇಡ. ಕೊಲ್ಲಬೇಡಿ, ನರಹತ್ಯೆ ಮಾಡಬೇಡಿ, ಕೊಲ್ಲಬೇಡಿ. What is the seventh commandment? ಏಳನೇದು ಯಾವುದು? ವಿಭಚಾರ ಮಾಡಬಾರದು, ವ್ಯಭಿಚಾರ ಮಾಡಬಾರದು. ಇದು seventh commandment. ಇದು ಏಳನೇದು. You understood? ಇದರ್ಥ ಆಯ್ತಲ್ಲ? ಕೈ ಹಿಂಗೆ ಹಿಡಿಯೋದು, ಬಟ್ ಹಿಂಗೆ ಮಾಡಿದ್ರೆ ಇಟ್ಸ್ ಅ ಮಿಕ್ಸರ್. ಇದು ನಿಷಿದ್ಧವಾದದ್ದು ಅಂತ ತೋರಿಸುತ್ತೆ. ಯಾವುದು ಕದ್ದಾಗ ಎಷ್ಟು ಬೆರಳು ಕಾಣ್ತದೆ? ಕದಿಬೇಕಾದ್ರೆ ಎಷ್ಟು ಬೆರಳುಗಳು ಕಾಣಿಸುತ್ತೆ? 8.
steal. ನೀನು ಕದಿಯಬಾರದು. Okay? After 8 comes 9. 8 ಆದ್ಮೇಲೆ 9. What is the 9? 9ನೇನು? ಸುಳ್ಳು ಹೇಳಬಾರದು. You must remember. This is think. ಆಲೋಚನೆ ಮಾಡು. This is. ಇದೇನದು? 10ನೇ ದಶಾಂಶ. ಅದೇ ಆಸೆ ಅಂದ್ರೆ ಕೈ ಹಿಂಗೆ ಹಾಕ್ಬಿಡೋದು. ಫುಲ್ ಕ್ಲೋಸ್. ಆಸೆ ಪಡಬೇಡ ಅಂದ್ರೆ ಬೇರೆಯವರ ಸಂಗತಿಗಳಿಗಾಗಿ ಆಸೆ ಪಡಲೇಬೇಡ. First is about God, second is about God, third is about God, fourth is about God. ಮೊದಲನೇದಿಂದ 4ನೇವರೆಗೂ ಇದೆಲ್ಲ ದೇವರ ಬಗ್ಗೆನೇ ಇರೋದು. The rest is about man. ಇನ್ನು ಮಿಕ್ಕಿದೆಲ್ಲ ಮನುಷ್ಯರಿಗೆ ಸಂಬಂಧಪಟ್ಟ. Only the 10th commandment. 10ನೇದು ಮಾತ್ರ is ಒಳಗೆ. ಅದು ಒಳಗಡೆ ಇರುವುದು. Okay, let's go to the subject today. ಇವತ್ತು ವಿಷಯಕ್ಕೆ ಹೋಗೋಣ. What does 6:14 say? 6ನೇ ಅಧ್ಯಾಯ 14ನೇ ವಚನ ಎಫೆಸದವರಿಗೆ ಏನು ಹೇಳ್ತದೆ? So you know the 10 commandments. ನಿಮಗಾಗಲೇ ಗೊತ್ತಿದೆ ಒಂದು 10 ದಶಾಂಶಗಳ ಬಗ್ಗೆ. Let us see. ನಾವು ನೋಡೋಣ. ಇಲ್ಲಿ ಹೇಳುತ್ತದೆ 14ನೇ ವಚನದಲ್ಲಿ 6:14. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಳ್ಳಿ. ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಳ್ಳಿ. Put on the breastplate of righteousness. ನೀತಿ ಎಂಬ ವಜ್ರ ಕವಚವನ್ನು. Now as I told you, ನಾನು ಹೇಳಿದೆ all this is the ready-made. ಇದೆಲ್ಲವೂ ಕೂಡ ರೆಡಿಮೇಡ್ ಆಗಿರುತ್ತದೆ. So one righteousness ಒಂದು ನೀತಿವಂತಿಕೆ is the law. ಅದು ಧರ್ಮಶಾಸ್ತ್ರ. And nobody can keep the law. ಯಾರು ಆ ಧರ್ಮಶಾಸ್ತ್ರನ 9 commandments we can keep. 9 ಆಜ್ಞೆಗಳನ್ನು ನಾವು ಕೈಪಾಡಿಸಬಹುದು. Paul says, ಅವರು ಹೇಳ್ತಾರೆ when the commandment came, ಆದರೆ ಆಜ್ಞೆಗಳು ಬಂದಾಗ which one? ಯಾವುದು? The 10th one. ಆ 10ನೇದು Sin came up in me. ಪಾಪ ನನ್ನೊಳಗಡೆ ಬಂದ್ಬಿಡ್ತು. And I died. ನಾನು ಸತ್ತು ಹೋದೆ. Oh, wretched man I am. ಎಂತ ಅಯೋಗ್ಯನಾದವನು ನಾನು. I am an adulterer. ನಾನೊಬ್ಬ ವ್ಯಭಿಚಾರಿ. I am a wretched person. ನಾನೊಬ್ಬ ದುಷ್ಟ ವ್ಯಕ್ತಿ. I see my wretchedness. ನನ್ನ ಒಂದು ದುಷ್ಟತನವನ್ನು I am ನಾನು so horrible before God. ನಾನು ದೇವರ ಮುಂದೆ ಎಷ್ಟು ಭಯಾನಕವಾಗಿದ್ದೇನೆ. If you go on the road, ದೇವರ ರಸ್ತೆಯಲ್ಲಿ ಹೋಗುವಾಗ stop anybody. ನೀವು ಯಾವ ಬಗ್ಗೆ ನೋಡುವಾಗ 1 minute. ಒಂದು ನಿಮಿಷ Can I ask you a question? ಅವ್ರನ್ನ ಕೇಳ್ಬೋದು. ಒಂದು ನಿಮಿಷ ನೀವು ಪ್ರಶ್ನೆ ಕೇಳ್ಬೋದಾ? ದುಡ್ಡು ಕೇಳ್ತಾನೆ ಏನು ದುಡ್ಡು ಕೇಳ್ತಾರ ಅಂತ ಯೋಚನೆ ಮಾಡ್ತಾರೆ Sir, ಅವರು. I want to ask you one question. ಕೇಳ್ಬೋದು ಸರ್, ನಿಮ್ಮದು ಪ್ರಶ್ನೆ ಕೇಳ್ಬೋದಾ? Have you ever sinned? ಯಾವತ್ತಾದ್ರೂ ಒಂದ್ಸಲ ಪಾಪ ಮಾಡಿದ್ದೀರಾ ಅಂತ ಕೇಳ್ಬೇಕು. Oh, yeah, ನಾನು ಹೌದು, ಪಾಪ ಮಾಡಿದ ಪಾಪ Some people say, ಕೆಲವರು ಹೇಳ್ತಾರೆ no, I never sinned. ಇಲ್ಲ ನಾನು ಮಾಡೇ ಇಲ್ಲ. So what I tell them? ನಾ ಏನೇ ಹೇಳ್ತೀನಿ ಗೊತ್ತಾಗೆ? Supposing your head is like a LCD screen. ನಿಮ್ಮ ತಲೆ LCD ಸ್ಕ್ರೀನ್ ತರ ಇದ್ರೆ And if I can play it, ನಾನು ಅದನ್ನ ಪ್ಲೇ ಮಾಡಿದ್ರೆ would it be nice? ಚೆನ್ನಾಗಿರುತ್ತಾ ಅದು? ನಿಮ್ LCD ತಲೆದು screen. LCD ಸ್ಕ್ರೀನ್ ತರ ಹಾಕ್ಬಿಟ್ಟು ನಿಮ್ ತಲೆ ಒಳಗಡೆ ಏನಾಗ್ತಾ ಇದೆ ತೋರಿಸಿದ್ರೆ ಏನೆಲ್ಲ ಯೋಚನೆ ಮಾಡ್ತಿದೆ ಇಲ್ಲಿ ಆಡ್ತದೆ ಫುಲ್ ಸಿನಿಮಾ ಮಾಡಿ ಅಲ್ವೇ? I'm just asking you. ಆಗ ನಾನು ಕೇಳ್ತಾ ಇದ್ದೀನಿ, ನೀವು Yes, ma'am. ಮನಸ್ಸೊಳಗಡೆ ಏನೆಲ್ಲ ಆಲೋಚನೆ ಮಾಡ್ತೀರಾ ಆ LCD ಸ್ಕ್ರೀನ್ ಮುಖಾಂತರ ಎಲ್ಲರೂ ಕಾಣಿಸೋಂಗೆ. ಇಲ್ಲಿ ಕೆಲವರು ಕೂತಿದ್ದಾರೆ, ಇಲ್ಲಿ ಕೂತ್ಕೊಂಡಿದ್ದಾರೆ ಕೆಲವರು. ಬಟ್ ಅವ್ರ ಮನ್ಸು ಹಿಂಗಿದೆ. ಏನಿ ಕ್ರಿಕೆಟ್ ಅದು Cricket. ಯಾರು ಕಾಣಿಸ್ತಾರ? ಯಾರಿಗೆ ಕಾಣಿಸಲ್ಲ. ಇಲ್ಲಿ ಕೂತಿದ್ದಾರೆ, ಆಸ್ಟ್ರೇಲಿಯಾ ಇಂಡಿಯಾ ಏನಾಯ್ತು ಹೆಂಗ್ ಸೋತು ಬಿಟ್ರು ಸ್ಕ್ರೀನಲ್ಲ ಸ್ಕ್ರೀನಲ್ಲಿ ಹಾಕ್ಬೋದು. ಇದು ಪರವಾಗಿಲ್ಲ, ಸಾರಿ ಇದರಲ್ಲಿ ಯಾವ್ದೊಂದು ಕೆಟ್ಟದ್ದು ಬಂದ್ರೆ ಸಡನ್ ಆಗಿ ಕೆಟ್ಟದ್ದು ಬಂದ್ರೆ ನಾವೆಲ್ಲರೂ ಪಾಪಿಗಳೇ. everyone is sin. ಪ್ರತಿಯೊಬ್ಬರು ಪಾಪ ಮಾಡಿದ್ದೀವಿ. None of us can be good enough to go before God. ನಾವು ಯಾರು ಕೂಡ ನಮ್ಮ ಒಳ್ಳೆಯತನದಿಂದ ದೇವರ ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. Why? ಯಾಕೆ? The sin has come inside ಪಾಪ ಒಳಗಡೆ ಬಂದಿದೆ, and made us black inside. ನಮ್ಮನ್ನ ಒಳಗಡೆ ಕಪ್ಪಿನ ಹಾಗೆ ಮಾಡಿದೆ. Actually it is dead, very black red. ಅದೇನಿದೆ ಕಡುಗೆಂಪು ಅಂತ ಹೇಳುತ್ತೆ. I can tell sin color. ಆ ಒಂದು ಪಾಪದ ಬಣ್ಣ ಹೇಳ್ಬೋದು ನಾನು. But other religions I don't know, they say black. ಬೇರೆ ಒಂದು ಧರ್ಮಗಳಲ್ಲಿ ಕಪ್ಪು ಬಣ್ಣ Because of ಹೊಡಿತಾರೆ. this sin, ಅದೇ ಈ we ಪಾಪದಿಂದ cannot go before God. ನಾವು ದೇವರ ಮುಂದೆ ಹೋಗ್ಲಿಕ್ಕೆ So ಆಗಲ್ಲ. what the Old Testament should do? ಹಳೆ ಒಡಂಬಡಿಕೆ ಏನ್ ಮಾಡ್ತಿದ್ರು? They used to go to God, ದೇವರ ಬಳಿಗೆ they ಹೋಗ್ತಿದ್ರು. take a sheep. ಅವರೊಂದು ಕುರಿವನ್ನು ಎತ್ಕೊಂಡು ಹೋಗ್ತಿದ್ರು. Every day, morning and evening, ಪ್ರತಿನಿತ್ಯ for the ಮುಂಜಾನೆ whole nation they used to sacrifice 2 sheep. ಪ್ರತಿನಿತ್ಯ ಮುಂಜಾನೆ ರಾತ್ರಿ ಇಡೀ ದೇಶಕ್ಕೋಸ್ಕರ Why am I saying this? ಎರಡು ಒಂದು ಬಲಿಗಳನ್ನ ಕೊಡ್ತಿದ್ರು. For you to understand, ನೀವು ಅರ್ಥ ಮಾಡ್ಕೊಳ್ಬೇಕು ಅಂತ God's righteousness ದೇವರ ನೀತಿವಂತಿಕೆ is too high. ಅದು ತುಂಬಾ ಉನ್ನತ ಮಟ್ಟದ್ದು, Too high. ತುಂಬಾ ಉನ್ನತವಾದದ್ದು. You and me cannot reach it. ನೀವು ನಾವು ತಲುಪಲಿಕ್ಕೆ ಆಗಲ್ಲ. So God made them to sacrifice sheep, ದೇವರು ಅವರನ್ನ ಕುರಿಯನ್ನು and ಅರ್ಪಿಸಿದಂತ after sacrificing sheep, ಆ ಕುರಿಯನ್ನು ಅರ್ಪಿಸಿದ ಮೇಲೆ still they're dirty.
ಆದ್ರೂ ಕೂಡ ಅವ್ರು ಒಳಗಾಗಬೇಕು. So, ಆದ್ರಿಂದ only one man given permission ಒಬ್ಬ ವ್ಯಕ್ತಿಗೆ ಮಾತ್ರ ಅನುಮತಿಯನ್ನು ಕೊಡಬೇಕು. once a year ಒಂದು ವರ್ಷಕ್ಕೊಂದ್ಸಲ to go in the 3 compartments. The third compartment only one person can go. 3 ಭಾಗಗಳಿರುವಂತಹ ಗುಡಾರದಲ್ಲಿ 3ನೇ ಒಂದು ಭಾಗಕ್ಕೆ ಹೋಗ್ಬೇಕು ಅಂತ. Nobody else. ಯಾರು ಬೇರೆ ಯಾರು If you ಹೋಗಿಲ್ಲ. only look inside, ಬರೀ ಅದರೊಳಗೆ ಸುಮ್ಮನೆ ಇಣಕು ನೋಡಿದ್ರು ಕೂಡ you die. ನಿಜ ಸತ್ಯ. I can show you so many scriptures. ಎಷ್ಟೊಂದು ವಚನಗಳ ತೋರಿಸಬಹುದು. When the ark came back from the Philistines, ದೇವರ ಒಂದು ಮಂಜೂಷವು ಆ ಒಂದು ಫಿಲಿಸ್ಟಿಯರ ದೇಶದಿಂದ ಬಂದಾಗ which was kept inside the Holy of Holies, ಅತಿ ಪರಿಶುದ್ಧವಾದ ಸ್ಥಳದಲ್ಲಿ ಇಟ್ಟಲ್ಪಟ್ಟಂತದ್ದು. the people from Beth-shemesh, ಬೆತ್ಷೆಮೆಷ್ ಅನ್ನುವಂತ ಒಂದು ಪ್ರದೇಶದ ಜನರು they looked inside. ಅವರು ಒಳಗೆ ಇಣಕು ನೋಡಿದ್ರು. Why? ಯಾಕೆ? What is inside now? ಅಯ್ಯೋ ಒಳಗಡೆ ಇದೆ ಅಲ್ಲ. Let us see what is inside here. ನೋಡೋಣ ಒಳಗಡೆ ಏನಿದೆ ಅಂತ. 52,000 people died. 52,000 ಜನರು ಸತ್ತೋದ್ರು. Sometimes they say we do not know the number is correct. ಕೆಲವು ಬಾರಿ ಜನರು ಹೇಳ್ತಾರೆ ಗೊತ್ತಿಲ್ಲ ಬರ್ತಿರೋದ But ಸಂಖ್ಯೆ the very ನಿಜಾನೇ word ಇಲ್ವಾ says ಅಂತ. God slaughtered with a great slaughter. ಆದ್ರೆ ಆ ಒಂದು ವಚನವೇ ಹೇಳುತ್ತದೆ ದೇವರು ಎಷ್ಟು ಜನ ಕೊಂದಾದ ಒಂದು ದೊಡ್ಡ ಸಂಖ್ಯೆ ಇದೆ. But the Philistines looked also. ಫಿಲಿಸ್ಟಿಯರು ಕೂಡ ನೋಡಿದ್ರು. Why they never died? ಯಾಕೆ ಅವ್ರು ಸಾಯಲಿಲ್ಲ? Because they did not know the truth like the Israelis know. ಇಸ್ರಾಯೇಲಿಗೆ ಗೊತ್ತಿರುವಂತ ಸತ್ಯವು ಅವರು ಗೊತ್ತಿರಲಿಲ್ಲ. God is merciful. ದೇವರು ಕರುಣಾಮಯಿ. He knows. ಆತನಿಗೆ ಗೊತ್ತು. Children are different. ಮಕ್ಕಳು ವಿಭಿನ್ನವಾದವರು. Young people are different. ಯವನಸ್ಥರು ವಿಭಿನ್ನರು. Old people are different. ಒಂದು ವಯಸ್ಸಾದವರು ಕೂಡ So He ವಿಭಿನ್ನರು. will judge according to what the knowledge. ಆ ಒಂದು ತಿಳುವಳಿಕೆಯ ಪ್ರಕಾರ ದೇವರು ತೀರ್ಪನ್ನ ಮಾಡ್ತಾನೆ. Okay, why I'm saying this to you? ನಾನು ಯಾಕೆ ಇದನ್ನ You cannot go before God. ದೇವರ ಮುಂದೆ ಹಾಗೆ ಹೋಗಲಿಕ್ಕೆ ಸಾಧ್ಯ He's ಇಲ್ಲ. too holy. ಆತನು ಅತಿ That's ಪರಿಶುದ್ಧ. why these 3 compartments. ಅದಕ್ಕಾಗಿ ಈ 3 ಭಾಗಗಳನ್ನ ದೇವರು You ಮಾಡ್ತಾನೆ. and me outside only. ನೀವು ನಾವು ಹೊರಾಂಗಣದಲ್ಲೇ We ಇರ್ಬೇಕು. can't even go inside. ನಾವು ಒಳಗಡೆ ಹೋಗಕ್ಕೂ ಆಗಲ್ಲ. Why? ಯಾಕೆ? We are not Jews. ಯಾಕಂದ್ರೆ ನಾವು ಯಹೂದಿಗಳಲ್ಲ. Those days, ಆ if ದಿವಸಗಳಲ್ಲಿ the Gentile comes there, they will kill. ಅನ್ಯ ಜನರು ಏನಾದ್ರು ಅಲ್ಲಿ ಬಂದು ನಿಂತ್ಕೊಂಡ್ಬಿಟ್ರು ಸರಿ ಅವರು ಸಾಯಿಸ್ಬಿಡ್ತಿದ್ರು. They cannot go before the God of Israel. ಇಸ್ರಾಯೇಲ್ನ ದೇವರ ಮುಂದೆ ಹೋಗ್ಲಿಕ್ಕೆ ಅರ್ಹತೆ The ಏನಾದ್ರು Jew ಕೊಟ್ಟಿಲ್ಲ. ಆದ್ರೆ can go ಯಹೂದಿಗಳು only little inside. That's all. ಸ್ವಲ್ಪ ಒಳಗಡೆ ಮಾತ್ರ ಹೋಗ್ಬೋದು. The Levites and the priests, they can help in the tabernacle. Levites can help. ಲೇವಿಯರು ಅಲ್ಲಿ ಒಂದು ಗುಡಾರದ ಒಳಗಡೆ ಸ್ವಲ್ಪ ಸಹಾಯ ಮಾಡ್ತಾರೆ. Only the priest can go inside. ಆದ್ರೆ ಮುಖ್ಯ ಯಾಜಕ ಮಾತ್ರ ಆ ಪರಿಶುದ್ಧವಾದ ಸ್ಥಳಕ್ಕೆ And ಹೋಗ್ಬೋದು. only the high priest can go inside the Holy of Holies once a year. ಒಂದು ವರ್ಷಕ್ಕೆ ಒಮ್ಮೆ ಮಾತ್ರ ಮುಖ್ಯಸ್ಥನಾದ ಯಾಜಕ ಮಾತ್ರ ಅತಿ ಪರಿಶುದ್ಧವಾದ ಸ್ಥಳಕ್ಕೆ If ಹೋಗ್ತಾನೆ. a bell in his dressing is turned, ಅವನ ಒಂದು ಧರಿಸಿರುವಂತ ಬಟ್ಟೆಯಲ್ಲಿ ಒಂದು ಗಂಟೆ ಕೂಡ ಸ್ವಲ್ಪ ತಿರುಗಿಬಿಟ್ಟಿದ್ರೆ he will die. ಅವನಲ್ಲೇ ಸತ್ತೋಗ್ತಾನೆ. If one thing on his dressing is not in a correct position, he will die. ಅವನು ಹಾಕೊಂಡಿದ್ದ ಬಟ್ಟೆಯಲ್ಲಿ ಒಂದು ಸಂಗತಿನಾದ್ರೂ ತಿರುಚು ಮಚ್ಚ ಆಗಿದ್ರು ಕೂಡ ಅಲ್ಲೇ ಸತ್ತೋಗ್ತಾನೆ. That much holy is your God. ಅಷ್ಟರ ಮಟ್ಟಿಗೆ ಒಂದು ಪರಿಶುದ್ಧರು ನಿಮ್ಮ ದೇವರು. God, ದೇವರು high priest, ಆ ಮುಖ್ಯ ಯಾಜಕ, then the priest, ಅದಾದ ಮೇಲೆ ಯಾಜಕ, then the Levites, ಅದಾದ್ಮೇಲೆ ಲೇವಿಯರು, then the people. ಅದಾದ್ಮೇಲೆ ಬರೋದು ಜನರು. And that too, ಅದು ಕೂಡ only priest can be there. ಬರೀ ಯಾಜಕರು ಮಾತ್ರ ಇರಬೇಕು. Who are from the Levites group. ಯಾರು ಲೇವಿಯರ ಗುಂಪಿನಲ್ಲಿ ಇರ್ತಾರೋ ಅವರು ಮಾತ್ರ. Nobody else. ಬೇರೆ ಯಾರು ಇರಬಾರ್ದು. Now you see, ಈಗ ನೀವು ನೋಡ್ಬೋದು such a holy place. ಅಷ್ಟು ಪರಿಶುದ್ಧವಾದ ಸ್ಥಳ. So God says to you, ದೇವರು ಹೇಳ್ತಾನೆ, if you want to come my presence, ನನ್ನ ಪ್ರಸನ್ನತೆ here ಇರಬೇಕು. are the 630 commandments. ಇಲ್ಲಿ 613 ನಿಯಮಗಳುಂಟು. You do it, ಇದನ್ನ ಮಾಡು, you can come. ಆಗಬಹುದು. Not one person can go. ಒಬ್ಬ ವ್ಯಕ್ತಿನೂ ಕೂಡ Even ಹೋಗಲ್ಲ. the high priest cannot go. ಆ ಮುಖ್ಯಸ್ಥನಾದ ಯಾಜಕನು ಕೂಡ Because he ಹೋಗ್ಲಿಕ್ಕಾಗಲ್ಲ. knows he is a sinner. ಯಾಕಂದ್ರೆ ಆತನಿಗೂ ಕೂಡ He ಗೊತ್ತು has ಆತ to ಕೂಡ offer blood. ಪಾಪಿ. He has to offer blood. ಆತನು ಕೂಡ ಒಂದು ರಕ್ತದ ಒಂದು ಬಲಿ He has to take blood inside and go. ಆ ಒಳಗಡೆ ರಕ್ತವನ್ನು ಎತ್ಕೊಂಡು ಹೋಗ್ಬೇಕು. Why God was so strict? ಯಾಕೆ ದೇವರು ಅಷ್ಟು ಶಿಸ್ತುಬದ್ಧಾಗಿದ್ದ? Just to tell you ನಿಮ್ಗೆ ಹೇಳುವುದಕ್ಕೆ the sin of Adam, ಆದಾಮನ ಪಾಪ how horrible it is. ಎಷ್ಟು ಭಯಾನಕವಾದದ್ದು ಅಂತ. Sickness, ಕಾಯಿಲೆ, disease ಒಂದು ರೋಗಗಳು belongs to the Satan's kingdom. ಸೈತಾನ ರಾಜ್ಯಕ್ಕೆ ಸೇರಲ್ಪಟ್ಟಿದ್ದು. Diabetes, ಒಂದು ಸಕ್ಕರೆ ಕಾಯಿಲೆ, all kind of disease ಎಲ್ಲಾ ರೀತಿಯಾದ ಕಾಯಿಲೆಗಳು belongs to Satan's kingdom. ಒಂದು ಸೈತಾನ ರಾಜ್ಯಕ್ಕೆ ಸೇರಲ್ಪಟ್ಟಿರುವುದು. It should not be in God's kingdom. ಅದು ದೇವರ ರಾಜ್ಯದಲ್ಲಿ ಇರಬಾರ್ದು. I challenge you. ನಾನು ಸವಾಲ್ ಹಾಕ್ತೇನೆ, If you are sick, ನೀವು ಕಾಯಿಲೆ ಇದ್ರೆ don't go and ನುಂಗಿದ the ಮಾತ್ರೆ. ಹೋಗಿ ಮಾತ್ರ ನೋಡ್ಕೊಳ್ಳೋದಲ್ಲ, Don't do that. ಅದನ್ನ ಮಾಡಕ್ ಹೋಗ್ಬೇಡ. Go and meet with your God. ಹೋಗಿ ನಿನ್ನ ದೇವರ ಜೊತೆ ಭೇಟಿ ಮಾಡು. After this truth, you know how ಈ to do. ಸತ್ಯಗಳನ್ನ ತಿಳ್ಕೊಂಡ್ರೆ Go and cry to Him. ಹೋಗಿ ಅವನಲ್ಲಿ ಮೊರೆ ಇಡು. Father, ತಂದೆಯೇ, I have sinned. ನಾನು ಪಾಪ ಮಾಡ್ಬಿಟ್ಟೆ. Whatever reason, ಏನೇ ಕಾರಣದಿಂದ forgive me. ನನ್ನ ಕ್ಷಮಿಸು. I tell you the problem you have, ನಾನು ಹೇಳ್ತೇನೆ, ನೀವು ಇರುವಂತ ಸಮಸ್ಯೆ it will not come back to your life. ಅದು ನಿಮ್ಮ ಜೀವಿತಕ್ಕೆ ಮತ್ತೆ ಪ್ರವೇಶ ಮಾಡುವುದೇ ಇಲ್ಲ. Jesus is the healer. ಯೇಸುವೇ Why people ಸ್ವಸ್ಥತೆಗಾರ. are not getting saved today? ಯಾಕೆ ಜನರು ರಕ್ಷಣೆ ಹೊಂದಿಲ್ಲ? Because the Christians don't believe ನಂಬೋದಿಲ್ಲ that God can make the blind eyes open. ದೇವರು ಕುರುಡರ ಕಣ್ಣುಗಳನ್ನ ತೆರೀತಾನೆ.
God can make the deaf hear. ಒಂದು ಕಿವುಡರಿಗೆ ಕಿವಿ ಕೊಡ್ತಾನೆ. He can make the lame to walk. ಒಂದು ಕುಂಟರಿಗೆ ನಡೆಯುವಂತೆ ಮಾಡ್ತಾನೆ. He can raise the dead. ಸತ್ತವರನ್ನು Every type of leprosy He can heal. ಎಲ್ಲ ರೀತಿಯಾದ ಕುಷ್ಠರೋಗವನ್ನು ದೇವರು ಗುಣಪಡಿಸಲಿಕ್ಕೆ He ಶಕ್ತ. can heal your dandruff also. ನಿನ್ನ ಒಂದು ತಲೆಯಲ್ಲಿರುವಂತ ಡ್ಯಾಂಡ್ರಫ್ನ ಕೂಡ ಅದನ್ನು ಗುಣಪಡಿಸಲಿಕ್ಕೆ ಶಕ್ತ. Hallelujah. God is able. ದೇವರು ಶಕ್ತನಾಗಿದ್ದಾನೆ. He is our God. ಆತನೇ ನಮ್ಮ ದೇವರು. I'm going to tell some more things, but I'm just keeping it back. ಎಷ್ಟೋ ಸಂಗತಿಗಳು ಹೇಳಬೇಕು ಅನ್ಕೊಂಡೆ ಸ್ವಲ್ಪ ಹಾಗೆ ಇರ್ತೇನೆ. If you break the law of the land, ನೀವು ಈ ಭೂಮಿಯ ಕಾನೂನನ್ನು ಮುರಿದ್ರೆ no problem. You get punished. ಸಮಸ್ಯೆ ಇಲ್ಲ, ಸ್ವಲ್ಪ ಶಿಕ್ಷೆ ಸಿಗುತ್ತೆ. But you break God's law, ಆದರೆ ದೇವರ ನಿಯಮಗಳನ್ನ ಮುರಿದ್ರೆ you get problem in this body. ಈ ದೇಹದ ಒಳಗಡೆ ಸಮಸ್ಯೆ ಆಗುತ್ತೆ. Tell you. That's why the Torah is a holy law. ಪವಿತ್ರವಾದ ನಿಯಮಗಳು. Once God declares it, ಒಂದ್ಸಲ ದೇವರು ಘೋಷಿಸಿ ಹೇಳಿದ್ರೆ you cannot stop it. ಅದು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. You cannot change it. ಅದು ಬದಲಾಯಿಸಲಿಕ್ಕೆ ಸಾಧ್ಯ You know ಇಲ್ಲ. the kings in those days? ನಿಮ್ಗೆ ಗೊತ್ತಿದೆ ಆ ದಿವಸಗಳಲ್ಲಿ ರಾಜ They said a word, ಅವ್ರು ಮಾತು ಕೊಟ್ಬಿಟ್ರೆ ರಾಜ you can go back to them. ಅವ್ರ ಹತ್ರ ವಾಪಸ್ ಹೋಗಿ ಹೇಳ್ಕೊಂಡು You said this way. ರಾಜ ನೀನು ಹಿಂಗೆ ಹೇಳಿದೆ ಅಲ್ವಾ? You cannot take back your word. ನೀನ್ ನಿನ್ ಮಾತು ಕೊಟ್ಟಿದ್ದೀನ ವಾಪಸ್ They will ತಗೊಳಕ್ಕಾಗಲ್ಲ. agree with you. ಅವ್ರು ನಿನ್ ಜೊತೆ ಒಪ್ಕೊಳ್ತಾರೆ. They say, yes, I give ಅವ್ರು my word. ಹೇಳ್ತಾರೆ ಹೌದು ನನ್ನ ಮಾತು ನಾನು You ಕೊಟ್ಟಿದ್ದೀನಿ. know book of Esther? ಯಾಕ ಮಾಡ್ಕೊಳ್ತೀರಾ ಎಸ್ತೇರ್ The ಪುಸ್ತಕದಲ್ಲಿ king gave his word. ಒಬ್ಬ ರಾಜ ಆ ಮಾತನ್ನ ಕೊಟ್ಟ ತಕ್ಷಣ He himself says, ಆತನ ಹೇಳ್ತಾನೆ when a king declares something, ಒಬ್ಬ ರಾಜ ಏನಾದ್ರು ಘೋಷಿಸಿ ಹೇಳಿದ್ರೆ it cannot be changed. ಅದು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. We are doomed, brothers and sisters. ಅದು ನಾಶದಲ್ಲಿ ಹೊರಟೋಗ್ಬಿಡ್ತೀವಿ ಇಲ್ಲ We ಅಂತಂದ್ರೆ are doomed. ಒಂದು ನಾಶ ಅಂತ Why? ಹೇಳ್ಬೋದು. ಯಾಕೆ? Whether we know God's law or not, it applies to us. ದೇವರ ನಿಯಮಗಳು ಗೊತ್ತಿರ್ಲಿ ಗೊತ್ತಿಲ್ಲದೆ ಇರ್ಲಿ ಅದು ನಮಗೆ You go to America. ಅಮೆರಿಕ ಹೋಗಿ You take your cycle ನೀವು ಸೈಕಲ್ ಎತ್ಕೊಂಡು ಹೋಗಿ and you go on left side of the road. ಆ ಒಂದು ಎಡಭಾಗದಲ್ಲಿ ಹೋಗಿ ಚಲಿಸಿ They will arrest you. ಅವನನ್ನ ಅರೆಸ್ಟ್ ಮಾಡ್ತಾರೆ. Because in America, the right on the right hand side. ಅಮೆರಿಕದಲ್ಲಿ ಬಲಭಾಗದಲ್ಲಿ ಚಲಿಸ್ತಾರೆ. The driver's door was on the left hand side. ಆ ಡ್ರೈವರ್ ಕುತ್ಕೊಳ್ಳುವಂತದ್ದು ಕೂಡ ಎಡಭಾಗದಲ್ಲಿ ಇರೋದು. The driving wheel is this side. ಅದು ಡ್ರೈವಿಂಗ್ ವೀಲ್ ಕೂಡ ಈ ಕಡೆ ಎಡಭಾಗದಲ್ಲಿ ಇದೆ. That's a different law. You'll ಅದು say, ಇನ್ನೊಂದು ನಿಯಮ. oh, I'm from India. ಅಲ್ಲ ನಾನು ಭಾರತದವನು. We don't do like this way in ನಾವು India. ಹೀಗೆ ಮಾಡಲ್ಲ ಭಾರತದಲ್ಲಿ. We'll say, okay, go. ಅರೆಂತ ಸರಿ ಹೋಗಿ ಅಂತಾರೆ. No. You have to pay the fine. ಅವ್ರು ಹೇಳ್ತಾರೆ ನಿಮ್ ಫೈನ್ ನಾವು ಕಟ್ಬಿಟ್ಟು ಹೋಗು. ಅದರಿಂದ Every law of God ಪ್ರತಿಯೊಂದು ದೇವರ ನಿಯಮಗಳು applies to you. ನಿಮಗೆ You ಅಳವಡಿಕೆಯಾಗಿದೆ. have broken all the law. ನೀವೆಲ್ಲ ಆ ಒಂದು ನಿಯಮಗಳನ್ನ ಮುರಿದಿದ್ದೀರಾ. Now, there's another righteousness. ಇನ್ನೊಂದು ನೀತಿವಂತಿಕೆ ಉಂಟು. ನಾನು ಒಳ್ಳೆಯವನು. ನಾನು ಒಳ್ಳೆಯವನು. What it says, Isaiah 64:6. 64ನೇ ಅಧ್ಯಾಯ 6ನೇ ವಚನ, ನಾವೆಲ್ಲರೂ ಅಶುದ್ಧನ ಹಾಗಿದ್ದೇವೆ, ನಮ್ಮ ಧರ್ಮ ಕಾರ್ಯಗಳೆಲ್ಲ ಹೊಲೆಯ ಬಟ್ಟೆಯಂತಿವೆ. ನಾವೆಲ್ಲ Foreigner is giving an example. ಒಂದು ಉದಾಹರಣೆ ಕೊಡ್ತಾರೆ ಪಾಯಿಂಟ್ You know, we are filthy rags. ನಿಮ್ಗೆ ಗೊತ್ತಾ ನಾವು ಒಂದು ಹೊಲೆಯಂತಿದ್ದೇವೆ ಅಂತ ಹೊಲಸಿದ್ದೀವಿ. He says, and he says, what filthy rags? ಎಂತ ಹೊಲಸು? You know the workshop? ವರ್ಕ್ಶಾಪ್ ಗೊತ್ತಾ? We clean the car and wash the oil. ಮಾಡ್ತೀವಿ ಎಲ್ಲ ಆಯಿಲ್ ಎಲ್ಲ For him, that is dirty. ಅದೇ ಅವನಿಗೆ ಅದೇ ಕೊಡೋದು. For India, that is not dirty. ಭಾರತದಲ್ಲಿ ಅದೇ ಹೊಲಸಲ್ಲ. He said that is filthy rag. ಆ ಪಾಯಿಂಟ್ ಹೇಳ್ತಾರೆ ಅದೇ ಒಂದು ಅಸಹ್ಯವಾದದ್ದು ಹೊಲಸಾದದ್ದು ಅಂತ. Mechanical wipe his hands and all that is filthy rag. That's not filthy rag for ಒಬ್ಬ us. ಮೆಕ್ಯಾನಿಕ್ ಅದನ್ನ ಹೊಸ್ಕೊಳ್ತಾನಲ್ಲ ಹೊಡೆ ಆಗಿರೋದನ್ನ ಅದೆಲ್ಲ ಅವ್ರು ಹೇಳ್ತಾರೆ ಅಸಹ್ಯವಾದದ್ದು ಹೊಲಸಾದದ್ದು ಅಂತ. What is our filthy rag? ನಮಗೆ ಇರುವಂತ ಹೊಲಸು ಅಂತ ಏನಂದ್ರೆ ಕೆಲವರು ಮನೆಯಲ್ಲಿ ಗೋಣಿ ಚೀಲ ಇಟ್ಬಿಡ್ತಾರೆ ಕಾಲು ಒರೆಸ್ಕೊಂಡು ಬರ್ಲಿಕ್ಕೆ ಒಳಗೆ. ಕಾಲು ವರ್ಷಕ್ಕೆ ಗೋಣಿ ಚೀಲ ಇಟ್ಟಿರ್ತಾರೆ ಮನೆ ಮುಂದೆ. ಮಾಡಿ ಹಿಂಗೆ ಮಾಡಿ ವರ್ಷಿ ಅದು ವರ್ಷ ಒಂದ್ಸಲ ತೊಳೆಯೋದು, ಬಟ್ ಹಂಗೆ ಇಟ್ಬಿಟ್ಟು ಹಿಂಗೆ ಮಾಡಿ ಅದು ಕೊನೆಗೆ ಅದೆಲ್ಲ ತುಂಡಾಗಿ ಆವಾಗ ಬಿಸಾಕ್ತಿವಿ. ಅದೇ ಫಿಲ್ತಿ ರ್ಯಾಕ್ ಇಂಡಿಯಾದಲ್ಲಿ. ಅದೇ ಹೊಲಸು ಭಾರತದಲ್ಲಿ. ನಾವೆಲ್ಲ ದೇವ್ರ ಮುಂದೆ ಏನು, ನಾವೆಲ್ಲ ದೇವ್ರ ಮುಂದೆ ಏನಾಗಿದ್ದೀವಿ? ಹೊಲಸಾಗಿದ್ದೀವಿ. ನಿಮ್ ಬೆಡ್ ಅಲ್ಲಿ ಮಲಗಿದೆ, ನೀನ್ ಗೋಣಿ ಚೀಲ ತಗೊಂಡು ಅಲ್ಲಿ ಇರ್ತೀಯಾ? ಕಾಲಿನ ಗಡಿಗೆಲ್ಲ ಗೋಣಿ ಚೀಲ ಪಕ್ಕದಲ್ಲಿ ಇಟ್ಕೋತೀಯಾ? ಮಲಗುವಂತ ಜಾಗದಲ್ಲಿ. We are filthy rags. ನಾವು ನಿಜವಾಗ್ಲೂ ಅಂತ ಹೊಲಸಾಗಿದ್ದೇವೆ. We are filthy rags. ನಾವು ಅಂತ ಹೊಲಸು. Then what you are doing? ನೀವೇನ್ ಮಾಡ್ತೀವಿ? ಈ ಒಂದು ಹೊಲಸನ್ನು ತೆಗೆದುಹಾಕಲಿಕ್ಕೆ The Jews were trying to keep the 613 commandments. ಯಹೂದಿಗಳು ಇಲ್ಲಿ 613 ಕಾನೂನುಗಳನ್ನು ಪರಿಗಣಿಸಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. Can this filthy rag enter the presence of God? ಇಂಥ ರೀತಿಯ ಹೊಲಸು ದೇವರ ಪ್ರಸನ್ನತೆಯಲ್ಲಿ ಹೋಗಲಿಕ್ಕೆ ಸಾಧ್ಯನಾ? Cannot. ಆಗಲ್ಲ. Now what? Yes. ಈಗ ಏನು? Here is a good news. ಇಲ್ಲಿದೆ ಶುಭ ಸಂದೇಶ. The rise of the law. ನೀವು ನೋಡಿದ್ದೀರಲ್ವಾ ಒಂದು ನೀತಿವಂತಿಕೆಯು ಧರ್ಮಶಾಸ್ತ್ರವನ್ನು ಅನ್ವಯಿಸುವ ಒಂದು ಪರಿಪಾಲಿಸುವುದರಿಂದ. What is our righteousness? ಇನ್ನೊಂದು ನಾವೇ ಮಾಡ್ಕೊಳ್ಳುವಂತ ನೀತಿವಂತಿಕೆ. ದೇವರು ಕೇಳಿದ್ರೆ ನಮ್ಮ righteousness ಹೆಂಗಿದೆ ಅಂತ ಕೇಳಿದ್ರೆ ದೇವರು ನಮ್ಮ ಹತ್ರ ಕೇಳಿದ್ರೆ ನಮ್ಮಲ್ಲಿ ಒಂದು ನೀತಿವಂತಿಕೆ ಹೇಗಿದೆ ಅಂತ ಏನ್ ಹೇಳ್ತಾನೆ ಅಂದ್ರು? What tells you? ಏನ್ ಹೇಳ್ತಾನೆ? ನಾನು ಎಲ್ಲಕ್ಕಿಂತ ಜಾಸ್ತಿ ಪ್ರೇಯರ್ ಮಾಡ್ತಿದ್ದೀನಿ, ನಾನು ಯಾರಕ್ಕಿಂತ ಸ್ಕ್ರಿಪ್ಚರ್ ಗೊತ್ತಿದೆ, ನಾನು ಎಲ್ಲಕ್ಕಿಂತ ನಾನು ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ. ದೇವರ ಕಣ್ಣ ಮುಂದೆ ಏನದು? ಅದೇ ಕಣ್ಣು ಏನಾಗಿದೆ? ಹೊಲಸಾಗಿದೆ. It is filthy rags. ಹೊಲಸು ಅದು. Oh, now
ನಾವೇನ್ ಮಾಡ್ಬಿಡ್ದ ಏನ್ ಮಾಡಿದ್ರು ಫಿಲ್ತಿ ರಾಗ್. ಹೊಲಸಿನ ಬಟ್ಟೆ ಅದು. You do or don't do, ನೀವು ಮಾಡ್ತೀರಿ, you are a sinner. ನೀವು ಪಾಪಿನಿ. Your goodness cannot save you. ನಿನ್ನ ಒಳ್ಳೆತನ ನಿನ್ನನ್ನು ಕಾಪಾಡಕ್ಕೆ ಆಗಲ್ಲ. Here is the goodness. ಇಲ್ಲಿದೆ third type of righteousness. ಮೂರನೇ ರೀತಿಯ ನೀತಿವಂತಿಕೆ. It is called, ಅದು ಏನಂತ ಕರೆಯಲ್ಪಡುತ್ತೆ? beautifully given in the scriptures. ಸುಂದರವಾಗಿ ಕೊಡಲ್ಪಟ್ಟಿದೆ. I never saw it for many years. ಆದರೆ ಎಷ್ಟೋ ವರ್ಷದಿಂದ ನಾನು ನೋಡಲಿಲ್ಲ. But I began to see ನಾನು ನೋಡಿದ what righteousness God has given for ಎಂತ you ರೀತಿಯಾದ and for me. ನೀತಿವಂತಿಕೆಯನ್ನು ದೇವರು You just ನಿನಗೆ listen to this today. Your life is going to change. ನಿಮ್ಮ ಜೀವನವು ಬದಲಾಗುತ್ತದೆ. Oh, your prayer is going to change. ನಿಮ್ಮ ಪ್ರಾರ್ಥನೆಯು ಬದಲಾಗುತ್ತದೆ. You're going to be so happy. ನೀವು ಎಷ್ಟು When you ಸಂತೋಷಪಡುವರಾಗಿದ್ದೀರಾ. put on this breastplate, ಈ ವಜ್ರಕವಚವನ್ನು ಹಾಕೊಳ್ಳುವಾಗ it is called the breastplate of righteousness. ಅದು ನೀತಿವಂತಿಕೆಯ ವಜ್ರಕವಚ. Also called ಅದ ಇನ್ನೊಂದು the breastplate of love and of faith. ಪ್ರೀತಿಯ ಮತ್ತು ನಂಬಿಕೆಯ ವಜ್ರಕವಚ. 1 Thessalonians 5:8. 1 ಥೆಸಲೋನಿಕರಿಗೆ 5ನೇ ಅಧ್ಯಾಯ 8ನೇ It's ವಚನ. called the breastplate of love and faith. ಅದು ನಂಬಿಕೆ ಮತ್ತು ಪ್ರೀತಿಯ ವಜ್ರಕವಚ ಅಂತ I ಕರೆಯಲ್ಪಡುತ್ತೆ. tell you, all these three things ಈ ಮೂರು ಸಂಗತಿಗಳು affect your heart. ನಿಮ್ಮ ಒಂದು ಹೃದಯಕ್ಕೆ ಪರಿಣಾಮಕಾರಿಯಾಗಿದೆ. ಜ್ಞಾಪಕ What ಮಾಡಿಕೊಳ್ಳಿ. this righteousness is there on you, ನಿಮ್ಮ ಮೇಲಿರುವಂತಹ ಈ ನೀತಿವಂತಿಕೆ it can lead to physical heart problems also. ಅದು ಶಾರೀರಿಕವಾದ ಹೃದಯದ ಸಮಸ್ಯೆಗೆ ಎಡೆ I'm ಮಾಡುತ್ತದೆ. sure none of us want to have that. ನನ್ಗೆ ಗೊತ್ತಿದೆ, ನಮ್ಮಲ್ಲಿ ಯಾರು ಕೂಡ ಅದನ್ನು ಬಯಸುವುದಿಲ್ಲ ನಮ್ಮ ಜೀವಿತದಲ್ಲಿ. ಕೊಬ್ಬು ತಿನ್ನೋದು ಕಡಿಮೆ ಮಾಡು ಫಸ್ಟ್. ಕೊಬ್ಬು ತಿನ್ನೋದನ್ನ ಕಡಿಮೆ ಮಾಡ್ಬೇಕು. You know, many times you go to the butcher shop, ಒಂದು ಮಾಂಸದ ಅಂಗಡಿಯ ಹತ್ರ ಹೋದಾಗ ಸ್ವಲ್ಪ ಕೊಬ್ಬು ಹಾಕಿ ಚರ್ಬಿ ಹಾಕಿ ಅಂತೀವಿ. ನಮ್ಮೊಳಗೆ ಕೊಬ್ಬು ಚಾಲಲ್ಲ. ನಮ್ಮ ಒಳಗಡೆ ಚರ್ಬಿ ಸಾಕಾಗಲ್ಲ, ಇನ್ನು ಸ್ವಲ್ಪ ಚರ್ಬಿ ಹಾಕಿ. And when I buy chicken those days, ಚಿಕನ್ when I came to read in the Bible, ನಾನು ಸತ್ಯವೇದವನ್ನು I ಓದೋದಕ್ಕೆ think ಬಂದಾಗ Leviticus 3:16, ಯಾಜಕಕಾಂಡ 3ನೇ ಅಧ್ಯಾಯ 16ನೇ all ವಚನದಲ್ಲಿ fat belongs to God. ಎಲ್ಲ ನಿಮ್ಮಲ್ಲಿ ಇರುವ ಕೊಬ್ಬು ಅದೆಲ್ಲವೂ ಕೂಡ ದೇವರಿಗೆ ಸೇರಿಪಟ್ಟದ್ದು. From that time, ಆವತ್ತಿನಿಂದ I stopped eating fat. ನಾನು ಆ ಒಂದು ಕೊಬ್ಬರ ತಿನ್ನೋದನ್ನ Why is it written, all fat belongs to God? ಯಾಕೆ ಇದಕ್ಕೆ Is it ಬೆಲೆಪಡಿಸಿದೆ? correct? I don't know, I forgot the scripture. But anyway, when I go to the butcher shop, ನಾನು ಆ ಒಂದು ಮಾಂಸದ ಅಂಗಡಿಗೆ I ಹೋದಾಗ said no fat. ಯಾವ ಅದು ಕೊಬ್ಬನ್ನು ಹಾಕ್ಬೇಡ ಅಂತಿದೆ. Chicken fat or mutton fat or whatever fat. ಚಿಕನ್ ಆಗಿರ್ಲಿ ಮಟನ್ ಆಗಿರ್ಲಿ So ಯಾವ I am ಕೊಬ್ಬು saying this to ಚರ್ಬಿಗಳು ಬೇಡ ಅಂತಿದೆ. you. Some of you very ಅದು ತಿಂದಿದ ಟೇಸ್ಟ್ ಇಲ್ಲ. ಅದು ಮಾಡಿ ಹಾಕ್ಬೇಕು, ಬಿರಿಯಾನಿಲಿ ಹಾಕ್ಬೇಕು, ಎಲ್ಲದರಲ್ಲಿ ಹಾಕ್ಬೇಕು. ಲಾಸ್ಟ್ ಡಾಕ್ಟರ್ ಓಡಬೇಕು. ಇದು ನಮ್ಮ ಕಡೆ ಸ್ವಲ್ಪ ತಿನ್ನಾಗಿದ್ದೀನಲ್ವೇ, ಇನ್ನು ಇದು ಹೋಗ್ತದೆ. ಈಗ ಎಲ್ಲ ದೇವರಿಗೆ ಕೊಡ್ಬೇಕಿದೆ. ಇಲ್ಲಿ ಬರೆಯಲ್ಪಟ್ಟಿದೆ 3:16ರಲ್ಲಿ ಯಜ್ಞ ಪಶುಗಳ ಕೊಬ್ಬೆಲ್ಲ ಹೋಗುವುದು. So don't eat fat. ಕೊಬ್ಬು ತಿನ್ನಕ್ಕೆ ಹೋಗ್ಬೇಡಿ. Eat healthy food. ಆರೋಗ್ಯಕರವಾದ ಆಹಾರ ತಿನ್ನಿ. Because our tongue is a very bad master. ಯಾಕಂದ್ರೆ ನಮ್ಮ ನಾಲಿಗೆ ಇದೆಯಲ್ಲ ಅವ ಕೆಟ್ಟ ಯಜಮಾನ. And you notice something? ನೀವು ನೋಡಿದ್ದೀರಾ? All food that are not tasty good for health. ಯಾವುದೆಲ್ಲ ರುಚಿಕರವಾಗಿಲ್ವೋ ಅಂತ ಆಹಾರಗಳು ನಮ್ಮ ದೇಹಕ್ಕೆ ಒಳ್ಳೆಯದು. ಹಾಗಲಕಾಯಿ good for health. ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ನುಗ್ಗೆಕಾಯಿ ಸೊಪ್ಪು good for health. ಒಳ್ಳೆಯದು ಆರೋಗ್ಯಕ್ಕೆ. ಇಲ್ವೇ? ಹೌದಲ್ವಾ? ಹೇಗಿದೆ ತಿಂಗಳಿಗೆ? But it's good for health. ಅದೇ ಒಳ್ಳೆಯದು. So be careful of your diet. ನೀವು ನಿಮ್ಮ ಡಯಟ್ ಬಗ್ಗೆ ಎಚ್ಚರಿಕೆ ವಹಿಸಿ. Okay, now we come to the scripture. ನಾವು ವಾಚನಕ್ಕೆ ಬರೋಣ. What it says? 5:8. Okay, let's go fast because time is up. ಅತಿ ಬೇಗನೆ ಹೋಗೋಣ. Listen to this. ಇದನ್ನು ಕೇಳಿಸ್ಕೊಳ್ಳಿ. The 3rd chapter of Romans. ರೋಮಾಪುರದವರಿಗೆ 3ನೇ ಅಧ್ಯಾಯದಲ್ಲಿ I used to read it many times, I never understood. ನಾನು ಎಷ್ಟೋ ಬಾರಿ ಇದನ್ನ ಓದ್ತಿದ್ದೆ, ಅದು ನನಗೆ ಅರ್ಥ But ಆಗಿಲ್ಲ. now I understand. ಆದ್ರೆ ಈಗ ನಾನು ಅರ್ಥ I'm ಮಾಡ್ಕೊಂಡಿದ್ದೇನೆ. rejoicing in it. ನಾನು ಅದರಲ್ಲಿ ಸಂತೋಷಿಸುತ್ತಿದ್ದೇನೆ. Now quickly read from the first words on. ಮೊದಲನೇ ವಚನದಿಂದ The Jewish people ಯಹೂದಿ ಜನರು was angry with Paul. ಪೌಲನ ಮೇಲೆ ಕೋಪಗೊಂಡರು. Why he saying? ಏನಕ್ಕೆ ಹೇಳ್ತಿದ್ದಾರೆ? He said, don't need to go to the law of Moses. ನೀವು ಮೋಶೆಯ ಧರ್ಮಶಾಸ್ತ್ರವನ್ನು ಪರಿಪಾಲಿಸುವ ಅವಶ್ಯಕತೆ You ಇಲ್ಲ. don't need to obey those laws anymore. ಈ ಒಂದು ಕಾನೂನಿಗೆ ವಿಧಿಸಲಾಗುವ You ಅವಶ್ಯಕತೆ don't ಇಲ್ಲ. need to listen to those prophets ಈ anymore. ಒಂದು ಪ್ರವಾದಿಗಳ ಮಾತುಗಳನ್ನು ಕೇಳುವ ಅವಶ್ಯಕತೆ ಇಲ್ಲ ಅಂತ These ಹೇಳಿದ್ದಾರೆ. people say, what? What do you mean? ಈ ಜನ ಹೇಳ್ತಿದ್ದಾರೆ, ಯಾಕೆ ಏನ್ ಹೇಳ್ತಿದ್ಯಾ ನೀನು ಅಂತ. Naturally, ಸ್ವಾಭಾವಿಕವಾಗಿ anybody will get angry ಯಾರು ಬೇಕಾದ್ರೂ ಕೋಪ ಬರುತ್ತೆ. because this laws come from Moses ಯಾಕಂದ್ರೆ ಈ ಧರ್ಮಶಾಸ್ತ್ರದ ಕಾನೂನು Come from ಬಂದದ್ದು God. ಮೋಶೆಯಿಂದ, ಮೋಶೆಗೆ ದೇವರಿಂದ. and this Paul ಪೌಲನು ಇಲ್ಲಿ ಬರ್ತಾನೆ. is telling, ಪೌಲನು ಹೇಳ್ತಿದ್ದಾನೆ, don't need to listen to Moses. ಮೋಶೆಯ ಮಾತುಗಳನ್ನು ಕೇಳುವ ಅವಶ್ಯಕತೆ ಇಲ್ಲ ಅಂತ. And he says, then they ask him, what's the benefit of a Jew then? ಹಾಗಾದ್ರೆ ಯಹೂದಿಯ ಲಾಭವೇನು ಹಾಗಾದ್ರೆ ಅಂತ What ಕೇಳ್ತಾರೆ. is the benefit of circumcision? ಹಾಗಾದ್ರೆ ಸುನ್ನತಿಯ ಲಾಭ ಏನು? There's not a benefit. ಎಷ್ಟೊಂದು ಸ್ವಾರ್ಥ ಇದೆ. The law was given to the Jews. ಧರ್ಮಶಾಸ್ತ್ರವು ಕೊಡಲ್ಪಟ್ಟಿದ್ದು ಯಹೂದಿಗಳಿಗೆ. Through the Jews came Jesus. ಯಹೂದಿಗಳ ಮುಖಾಂತರ ಯೇಸು ಬಂದಿದ್ದು. That is
That's the greatest benefit. ಅದೇ ಒಂದು ಶ್ರೇಷ್ಠವಾದ ಲಾಭ. The Jews were not, the Jesus would not come. ಯಹೂದಿಗಳೇ ಇರಲಿಲ್ಲ ಅಂದಿದ್ರೆ ಯೇಸು ಬರ್ತಿರ್ಲಿಲ್ಲ. You do not know this big story. ಅದು ದೊಡ್ಡ ಕಥೆ ಆಗಿದೆ ಅದು. And then next one is skip. ಅದಾದ ಹೇಳಿದ್ರೆ ಎಲ್ಲಾ ವಿಷಯಗಳಲ್ಲಿಯೂ ಬಹಳ ಉಂಟು. ಮೊದಲನೇದಾಗಿ ದೈವೋಕ್ತಿಗಳು ಅವರ ವಶಕ್ಕೆ ಒಪ್ಪಿಸಲ್ಪಟ್ಟವು. ಅವರಲ್ಲಿ ಕೆಲವರು ನಂಬದೆ ಹೋಗಿದ್ದರೇನೋ, ಅವರು ನಂಬದೆ ಹೋದದ್ದರಿಂದ ದೇವರ ವಚನಕ್ಕೆ ತಪ್ಪುವನಾದನೋ ಎಂದಿಗೂ ಇಲ್ಲ. ಎಲ್ಲ ಮನುಷ್ಯರು ಇಲ್ಲಿ ಯಹೂದಿಗಳು ಪೌಲನ ಜೊತೆ ವಾಗ್ವಾದ ಮಾಡ್ತಾರೆ. Somebody will not believe you, Paul. ಯಾರು ನಂಬಲ್ಲ ಪೌಲನನ್ನ. So it doesn't matter. ಪರವಾಗಿಲ್ಲ ಅಂತಾರೆ. What I'm preaching is God's word. ಅದು ನಾನು ಹೇಳ್ತಾ ಇರೋದು ದೇವರ God ವಚನ. backs it up. ದೇವರೇ ಬೆನ್ನೆಲುಬಾಗಿ ನಿಂತಿದ್ದಾನೆ. It is from God. ದೇವರಿಂದ ಬಂದಿದೆ. God is sharing through me what I is telling you. ನಾನು ನಿಮಗೆ ಏನು ಹೇಳ್ತಿದ್ದೀನೋ ಅದು ದೇವರು ನನ್ನ ಮೂಲಕವಾಗಿ ಹೇಳಿಸ್ತಿದ್ದಾನೆ ಅಂತ. And this then they go to say. ಅದಾದ್ಮೇಲೆ ಹೇಳ್ತಾರೆ ಎಲ್ಲಾ ಮನುಷ್ಯರು ಸುಳ್ಳುಗಾರರಾದರೂ ದೇವರು ಸತ್ಯವಂತನೇ ಸರಿ. ನೀನು ಎಲ್ಲಾ ನುಡಿಗಳಲ್ಲಿ ನ್ಯಾಯಸ್ಥನೆಂದು ಕಾಣಿಸಿಕೊಳ್ಳಬೇಕು. ಎಲ್ಲ ಮನುಷ್ಯರು ಸುಳ್ಳು ಅಂದ್ರೆ ಕೆಲವರು ಹೇಳಿದ್ರೆ ಪಾಲ್ ನಂಬೇಡ, ಪಾಲ್ ಹೇಳೋದು ತಪ್ಪು, ಪಾಲ್ is saying the wrong thing. ಪೌಲನು ತಪ್ಪು ಸಂಗತಿಗಳು ಹೇಳ್ತಿದ್ದಾನೆ ಅಂತ ಹೇಳ್ತಾರೆ. And what did they say? ಅವರು ಹೇಳ್ತಾರೆ. What Paul reply to them? ಪೌಲನು ಏನು ಹೇಳ್ತಾರೆ ಉತ್ತರ? ಅವರ ಕೇಳ್ತಿದಾರಾ? ಅವರು ಹಂಗೆ ಹೇಳ್ತಾರಾ? ಎಲ್ಲ ಸುಳ್ಳುಗಾರ. ಸುಳ್ಳುಗಾರರು ಎಲ್ರು ಅಂತ ಹೇಳ್ತಾರೆ. ಪೌಲನೇ ತಪ್ಪು ಅಂತ, ಅದೇ ಪೌಲನು ಅವರು ವಿರುದ್ಧವಾಗಿ ಹೇಳ್ತಾನೆ, ಅವರೆಲ್ಲರೂ ಸುಳ್ಳುಗಾರರು. ನಾವು ನೀತಿ ತಪ್ಪಿ ನಡೆಯುವುದರಿಂದ ದೇವರಲ್ಲಿರುವ ನೀತಿ ಪ್ರಸಿದ್ಧಿಗೆ ಬರುವುದಾದ್ರೆ ನಾವೇನು ಹೇಳೋಣ? ಉಗ್ರ ದಂಡನೆಯನ್ನು ಮಾಡುವ ದೇವರು ಅನ್ಯಾಯಸ್ಥನೇನೋ? ಈ ಮಾತನ್ನು ಲೋಕರೀತಿಯಾಗಿ ಆಡಿದ್ದೇನೆ, ಎಂದಿಗೂ ಅಲ್ಲ. ದೇವರು ಅನ್ಯಾಯಸ್ಥನಾಗಿದ್ದರೆ ಲೋಕಕ್ಕೆ ಹೇಗೆ ನ್ಯಾಯ ತೀರಿಸಾನು? ನನ್ನ ಸುಳ್ಳಿನಿಂದ ದೇವರ ಸತ್ಯವು ಪ್ರಸಿದ್ಧಿಗೆ ಬಂದು ಆತನ ಮಹಿಮೆ ಹೆಚ್ಚಾದ್ರೆ ಇನ್ನು ನನಗೆ ಪಾಪಿ ಎಂದು ತೀರ್ಪಾಗುವುದು ಯಾಕೆ? Okay, so what is Paul saying? ಪೌಲನು ಏನು ಹೇಳ್ತಿದ್ದಾನೆ? That no, Paul is not preaching the law. ಪೌಲನಿಗೆ ಧರ್ಮಶಾಸ್ತ್ರವನ್ನು ಹೇಳಿಕೊಟ್ಟಿಲ್ಲ. ಆತನ ಸುಲಭವಾದ ಒಂದು ಸಂಗತಿಯನ್ನು ಹೇಳ್ತಿದ್ದಾನೆ. ಅವರು ಅವನಿಗೆ ಏನು ಹೇಳ್ತಿದ್ದಾರೆ? This is wrong. ಇದು ತಪ್ಪು. What you saying? But Paul is saying, see, by my preaching, ನನ್ನ ಬೋಧನೆಯಿಂದ ನೋಡಿ people are getting blessed. ಜನರು ಆಶೀರ್ವಾದ ಹೊಂದಿದ್ದಾರೆ. Their homes are getting blessed. ಅವರ ಮನೆಗಳ ಆಶೀರ್ವಾದ ಹೊಂದಿದೆ. They are getting healed. ಅವರು ಗುಣ ಹೊಂದಿದ್ದಾರೆ. They are getting delivered. ಅವರು ಬಿಡುಗಡೆ ಹೊಂದಿದ್ದಾರೆ. Prosperity is coming in their life. ಅಭಿವೃದ್ಧಿಗಳು ಅವರ ಮನೆಗೆ ಬರ್ತಿದೆ. And if I am preaching what I am preaching and blessing is coming, ಬೋಧಿಸುತ್ತಿರುವಂತ ಬೋಧನೆಯಿಂದ ಆಶೀರ್ವಾದ ಬರ್ತಾ ಇದೆ, then how can it not be from God? ಹೇಗೆ ಇದು ದೇವರಿಂದ ಆಗದೇ ಇರಬಾರದು? You see what the argument is? ಇಲ್ಲಿ ವಾಗ್ವಾದ ನೋಡಿದ್ರೆ ಏನು ಅಂತ? That means Paul is saying do away with the law. ಅದರರ್ಥ ಪೌಲನು ಹೇಳ್ತಿದ್ದಾರೆ ಧರ್ಮಶಾಸ್ತ್ರನ ಬಗ್ಗೆ. What they are saying? ಅವರು ಹೇಳ್ತಿದ್ದಾರೆ if you do away with the law, ಧರ್ಮಶಾಸ್ತ್ರನ ಪಕ್ಕಕ್ಕೆ ಇಟ್ಬಿಟ್ರೆ then you are telling do wrong and God will bless you. ನೀ ತಪ್ಪು ಮಾಡು ದೇವರು ನಿನ್ನ ಆಶೀರ್ವಾದ ಮಾಡ್ತಾನೆ ಅಂತ ಹೇಳ್ತಿದ್ಯಾ ಅಂತ ಕೇಳ್ತಾರೆ. That they have never understood the revelation Paul had. ಅದೇ ಪೌಲನು ಸಿಕ್ಕಿದಂತ ಒಂದು ಪ್ರಕಟಣೆಯನ್ನು ಅವರು ಅರ್ಥ ಮಾಡ್ಕೊಳ್ಳಿಲ್ಲ. ಈ ಪ್ರಕಟಣೆ nobody knew about. ಯಾರಿಗೂ ಗೊತ್ತಿರಲಿಲ್ಲ ಅದು. Nobody knew. ಯಾರಿಗೂ ಅದ್ರ ಬಗ್ಗೆ ಅರ್ಥ Even ಗೊತ್ತಿರಲಿಲ್ಲ. Peter and all of them, ಪೇತ್ರ ಎಷ್ಟೋ ಜನರು they had a little glimpse. ಆ ಸ್ವಲ್ಪ ಮಾತ್ರ ತುಣುಕು ನೋಡಿದ್ರಷ್ಟೇ. All the prophets in those days, ಎಲ್ಲ ಪ್ರವಾದಿಗಳ ದಿವಸಗಳಲ್ಲಿ they never knew about. ಅವರಿಗೆ ಈ ಒಂದು ಸತ್ಯ ಗೊತ್ತಿರಲಿಲ್ಲ. They never knew. ಅವ್ರಿಗೆ ಗೊತ್ತೇ ಇರಲಿಲ್ಲ. For them it was, they could not see it. ಅವರಿಗೆ ಅವ್ರ ಕಣ್ಣಿಗೆ ಕಾಣಿಸಲಿಲ್ಲ ಅದು. God called Paul. ದೇವರು ಪೌಲನ ಕಂಡ. Put him in the desert. ಅವನನ್ನ ಆ ಮರುಭೂಮಿಯಲ್ಲಿ And ಹಾಕಿದ. spent time in prayer. ರಾತ್ರಿಯಲ್ಲಿ ಸಮಯವನ್ನು ಕಳೆಯುತ್ತೆ ಮಾಡ್ದ. After he prayed and waited, ಪ್ರಾರ್ಥಿಸಿದ ಮೇಲೆ ಕಾಯ್ಕೊಂಡಿದ್ದ God showed him. ದೇವರು ಅವನಿಗೆ ತೋರಿಸಿದ. Let's go to see what he showed him. ಆಗ ನಾವು ನೋಡಿದ್ರೆ ಇವಾಗ ಏನು ತೋರಿಸ್ತಾ ಅಂತ. ಹಾಗಾದ್ರೆ ಏನು ಹೇಳಬೇಕು? ನಾವು ಅನ್ಯರಿಗಿಂತ ಉತ್ತಮ ಸ್ಥಾನದಲ್ಲಿದ್ದೇವೋ ಎಷ್ಟು ಮಾತ್ರಕ್ಕೂ ಇಲ್ಲ. So this verse says, if I am preaching and God is blessing, ನಾನು ಬೋಧಿಸ್ತಾ ಇರೋದ್ರಿಂದ ದೇವರು ಆಶೀರ್ವಾದ ಮಾಡ್ತಿದ್ರೆ, then God is wrong. ಹಾಗಾದ್ರೆ ದೇವರು ತಪ್ಪು. If God is wrong, ದೇವರೇ ತಪ್ಪಾಗ್ಬಿಟ್ರೆ how can he judge others? ಹಾಗಾದ್ರೆ ಬೇರೆಯವರಿಗೆ ಹೇಗೆ ನ್ಯಾಯ ತೀರ್ಪು ಮಾಡ್ತಾನೆ? Second verse. 7ನೇ ವಚನ, ನನ್ನ ಸುಳ್ಳಿನಿಂದ ದೇವರ ಸತ್ಯವು ಪ್ರಸಿದ್ಧಿಗೆ ಬಂದು ಆತನ ಮಹಿಮೆ ಹೆಚ್ಚಾದರೆ ಇನ್ನು ನನಗೆ ಪಾಪಿ ಎಂದು ತೀರ್ಪಾಗುವುದು ಯಾಕೆ? ಮೇಲು ಬರುವಂತೆ ಕೇಡು ಮಾಡೋಣ ಎಂದು ಯಾಕೆ ಹೇಳಬಾರದು? ಕೆಲವರು ನಮ್ಮನ್ನು ಕುರಿತು ಇವರು ಹೀಗೆ ಬೋಧನೆ ಮಾಡುವವರೆಂದು ದೂಷಿಸಿ ಹೇಳುತ್ತಾರಲ್ಲ, ಅಂತವರಿಗೆ ದಂಡನೆಯು ನ್ಯಾಯ. If I am telling lies and God is glorified, ಅವನು ಹೇಳ್ತಿದ್ದಾನೆ ನಾನು ಸುಳ್ಳುಗಳನ್ನ ಹೇಳ್ತಿರುವಾಗ ದೇವರಿಗೆ ಮಹಿಮೆ ಆಗ್ತಿದ್ರೆ, if God is glorified, how can I be a sinner? ಹಾಗಾದ್ರೆ ದೇವರಿಗೆ ಮಹಿಮೆ ಆಗ್ತಿದ್ರೆ ಹಾಗಾದ್ರೆ ನಾನು ಹೇಗೆ ಪಾಪಿ ಆಗ್ಲಿಕ್ಕೆ ಸಾಧ್ಯ? ದೇವರಿಗೆ ಮಹಿಮೆ ಬರ್ತದೆ, ನಾನು ಹೆಂಗೆ ನಾನಿನ್ನ ಪಾಪಿ ಅಂತ ಹೇಳಿಕಾಗ್ತದೆ? ನಾನಿನ್ನ ಕಾನೂನು ಕೀಪ್ ಅಪ್ ಮಾಡಲಿಲ್ಲ, ನಾನು ಸರಿ ಇಲ್ಲ, ಹಿಂಗೆ ಹೇಳಿಕಾಗ್ತದೆ. ಸೊ 8 verse. 8ನೇ ವಚನ, ಮೇಲು ಬರುವಂತೆ ಕೇಡು ಮಾಡೋಣ ಎಂದು ಯಾಕೆ? So some people say, what Paul is preaching, no more law, right or wrong, ತಪ್ಪು ಸರಿ ಬೇಡ, you do anything ನಾವೇನು ಬೇಕಾದ್ರೂ ಮಾಡಬಹುದು and you will be right. ನೀವು ಸರಿಯಾಗಿ ಇರ್ತೀರಾ. So he says here, ಇಲ್ಲಿ ಹೇಳ್ತದೆ, this is called slander. ಇದು ದೂಷಣೆ ಅಂತ ಕರೆಯಲ್ಪಡುತ್ತದೆ.
ಅಂತವರಿಗೆ ದಂಡನೆಯು ತೀರ್ಪಾಗುವುದು ನ್ಯಾಯ. ಹಾಗಾದ್ರೆ ಏನು ಹೇಳಬೇಕು ನಾವು? ಅವ್ರಿಗೆ ಮಾತಾಡ್ತಾರೆ, ಅವ್ರ ಮೇಲೆ ದಂಡನೆ ಬರ್ತಾರೆ. ಹಾಗಾದ್ರೆ ಏನು ಹೇಳಬೇಕು? ನಾವು ಅನ್ಯರಿಗಿಂತ ಉತ್ತಮ ಸ್ಥಾನದಲ್ಲಿದ್ದೇವೋ? ಎಷ್ಟು ಮಾತ್ರಕ್ಕೂ ಇಲ್ಲ. ಯಹೂದ್ಯರೇ ಆಗಲಿ ಗ್ರೀಕರೇ ಆಗಲಿ ಎಲ್ಲರೂ ಪಾಪಕ್ಕೆ ಒಳಬಿದ್ದವರೆಂದು ಮೊದಲೇ ತೋರಿಸಿಕೊಟ್ಟಿದ್ದೇವಲ್ಲ. ಮನೆಗೆ ಹೋಗಿ ನೋಡಿ, ನೀನ್ ಹೆಂಗಿದೆ ಅಂತ ನೋಡಿ ದೇವ್ರ ಮುಂದೆ. ಮನೆಯಲ್ಲಿ ಹೋಗಿ ನೋಡ್ಬೋದು ನೀವು ದೇವ್ರ ಮುಂದೆ ಇದ್ದೀರಾ ಅಂತ. ಇದು ಸಮಾಧಿ ಸತ್ತೋಗಿ ಜನರು ಸಮಾಧಿ ಓಪನ್ ಮಾಡಿದ್ರೆ ಹೆಂಗಿರ್ತದೆ? ನಿಮ್ ತೊಂಡೆ ಅಂತ ವಾಸನೆ ಅಂತ ಹೇಳಿ ಮೆಟ್ಟಲು ಆ ರೀತಿಯಾದದ್ದು ಅಂತ ನಾನು ಅದಕ್ಕೆ ಅವ್ರು ಧೈರ್ಯ ಕೇಳ್ತದೆ. ದೇವ್ರ ಸುಳ್ಳೆಲ್ಲ ನಿಮ್ ಬಾಯಿ ಒಳಗೆ ನಾಗರಾವುದು ವಿಷಯ 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 ವಿಷ ವಿಷ ಗೊತ್ತಾ? ನಮ್ ಕದಿಬೇಡ. ಇದು ಒಂದು ಬಿ ಇರ್ತದೆ, ಬಿ ವಾಸ್ ವಾಸ್ ಅದು ಪಾಯ್ಸನ್ ತೊಟ್ಟದ ಮೇಲೆ ಇದೆ ಅಂತ. ಹಾವಿನ ವಿಷದ ರೀತಿಯಲ್ಲಿ ಎಷ್ಟು ಜನರು ಬರೀ ಮಾತಲ್ಲಿ ಜನರು ಸಹಿಸ್ಕೊಂಡಿದ್ದಾರೆ. ಓಕೆ, ದಿಸ್ ಇಸ್ ಅವರ್ ಕಂಡೀಷನ್. ಇದು ನಮ್ಮ ಒಂದು ಪರಿಸ್ಥಿತಿ ಆಗಿದೆ. 19th verse. 19ನೇ ವಚನ, ಧರ್ಮಶಾಸ್ತ್ರದ ನುಡಿಗಳೆಲ್ಲವೂ ಆ ಶಾಸ್ತ್ರಕ್ಕೆ ಒಳಗಾದವರಿಗೆ ಹೇಳಿವೆ ಎಂದು ಬಲ್ಲೆವಷ್ಟೇ. 20th verse. ಹೀಗೆ ಎಲ್ಲರ ಬಾಯಿ ಕಟ್ಟುವುದು. ಯಾಕೆಂದರೆ ಯಾವನಾದರೂ ನೇಮ ನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತನೆಂದು ನಿರ್ಣಯಿಸಲು 21ನೇ ವಚನ. ಈಗ ಇರುವುದು ಪ್ರಕಟಣೆ. ಪೌಲನು ದೇವರಿಂದ ಏನು ಅಂದುಕೊಂಡೋ ಆತನು ಹೇಳ್ತಿದ್ದಾನೀಗ, ಈಗಲಾದರೂ ದೇವರ ನೀತಿಯು ಎಲ್ಲ ಧರ್ಮಶಾಸ್ತ್ರವನ್ನು ಅನುಸರಿಸುತ್ತೇನೆ. ನೀ ದೇವರ ಮುಂದೆ ನಿಂತ್ಕೊಳ್ತೀಯ, ಯಾರು ಮಾಡಲ್ಲ. ಈಗ ಬರುವಂತ ಆಶೀರ್ವಾದ ನೋಡಿ. ಎಲ್ಲರೂ ಓದಿ 21ನೇ ವಚನ. ಈಗ ನಿಮಗೆ ಪ್ರಕಟಣೆಗಳು ಇನ್ನು ಮುಂದೆ ಮೋಶೆಯ ಧರ್ಮಶಾಸ್ತ್ರ ಇನ್ನು ಪ್ರವಾದಿಗಳ ಅವಶ್ಯಕತೆ ಇಲ್ಲ. ಈಗ ಇನ್ನೊಂದು ಮಾರ್ಗ. 22ನೇ ವಚನ ಹೇಳುತ್ತದೆ, ಇದು ಅದ್ಭುತವಾದ ವಚನ. ದೇವರಿಂದಾಗುವ ಆ ನೀತಿಯು ಯಾವುದೆಂದರೆ ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವವರೆಲ್ಲರಿಗೆ ದೊರಕುವಂತದ್ದು. ಹೆಚ್ಚು ಕಡಿಮೆ ಏನೂ ಇಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಎಷ್ಟು ದೊಡ್ಡದಾಗಿರ್ಬೋದು? ದೇವರ ನೀತಿವಂತಿಕೆ ಎಷ್ಟು ಮಟ್ಟಿಗೆ ಇರ್ಬೋದು? ಎಷ್ಟು ಎಷ್ಟು ಮಟ್ಟಿಗೆ ದೇವರು ನೀತಿವಂತಿಕೆ? ದೇವರೊಳಗೆ ಒಂದು ಫಾಲ್ಟ್ ಇಲ್ಲ, ಒಂದು ತಪ್ಪು ಇಲ್ಲ. The Bible is saying ಹೇಳ್ತಾರೆ that righteousness, ಅಂತ ನೀತಿವಂತಿಕೆ, that righteousness, ಅಂತ ನೀತಿವಂತಿಕೆ has come on me ನನ್ನ ಮೇಲೆ ಬಂದಿದೆ, because I believe in Jesus. ನಾನು ಯೇಸುವಿನಲ್ಲಿ ನಂಬುವುದರಿಂದ. I've still not got it. ಆಗ ಇನ್ನೂ ಕೂಡ ಸಿಕ್ಕಿಲ್ಲ, ನಿಮ್ಮದು ಗೊತ್ತಾಗ್ತಿಲ್ಲ. Still not got it. ಇನ್ನೂ ಗೊತ್ತಾಗ್ತಿಲ್ಲ. What is faith? ಆ ನಂಬಿಕೆ ಅಂದ್ರೆ ಏನು? What is faith? ನಂಬಿಕೆ ಅಂದ್ರೆ ಏನು? ಇಷ್ಟೇ ಗೊತ್ತಾ? ಫೇತ್ ಅಂದ್ರೆ ಏನು? ನಂಬಿಕೆ ಅಂದ್ರೆ ಏನು? ಪ್ಲೀಸ್ ದ ವರ್ಡ್ ಆಫ್ ಲೈಫ್ ಚರ್ಚ್. ನೀವು ಯಾವ ಚರ್ಚ್ ಸಭೆಯಿಂದ ಹೆಸರು ಹೇಳ್ಬೇಡಿ. ನೀವು ಇದು ಒಂದು ಮೆಮರೈಸ್ ಮಾಡೋದಿದ್ರೆ ಹೆಂಗೆ ನೀವು ಬೇರೆ ಕಡೆ ಹೋದ್ರೆ ಯಾವ ಚರ್ಚ್ ಬಂದು ಕೇಳಿದ್ರೆ ಏನ್ ಮಾಡ್ತೀರಾ? ಪ್ಲೀಸ್ ದೇವರ ವಾಕ್ಯದ ಇದೆಲ್ಲ ಕಾಮನ್ ವರ್ಡ್ಸ್. ನಾನು ಯೇಸು ಒಳಗೆ ಬಂದ ತಕ್ಷಣ ನಾನು ಐ ಮೆಮರೈಸ್ ದಿಸ್ ವರ್ಸಸ್. Hebrews, faith is the substance of things hoped for, the evidence of things not seen. ಇಬ್ರಿದವರಿಗೆ 11ನೇ ಅಧ್ಯಾಯ 1ನೇ ವಚನ ಏನಂತಂದ್ರೆ, ನಂಬಿಕೆಯು ನಾವು Okay, let's see where. Now we went to South Africa. South Africa and the jeep broke down in the jungle. ಅಲ್ಲಿ ಅಡವಿಯಲ್ಲಿ ಜೀಪ್ ಕೆಟ್ಟೋಯ್ತು. ಜಂಗಲ್ ಎಲ್ಲ ಬರೀ ಹುಲ್ಲು ಇರ್ತದೆ ಜಾಸ್ತಿ. ಹುಲ್ಲಿನ ಮಧ್ಯದಲ್ಲಿ ಹಾವು ಮತ್ತೆ ಸಿಂಹ ಎಲ್ಲಿರ್ತದೆ. ಬಟ್ ಕೀರ್ತನಲ್ಲಿ ಏನ್ ಬರ್ತಿದೆ, ನೀವು ಸಿಂಹನ ತುಳಿದ್ರೆ ಹಾವನ್ನು ತುಳಿದ್ರೆ ಏನಾಗ್ತದೆ? ಏನು ಮಾಡೋದು? ಸೊ ನಾವೆಲ್ಲ ನಡೀತಿದ್ವಿ ಈಗ ರಾತ್ರಿ ಸಮಯದಲ್ಲಿ ಇದ್ದಾಗ ಒಂದು ಬೆಡ್ ಮೇಲೆ ಇದ್ದಂಗೆ, ಓ ಇದೇನು, ಓ ಸಿಂಹ ನೀನು ಆಗ. Can you imagine? ಆಲೋಚನೆ ಮಾಡ್ಲಿಕ್ಕೆ ಆಗತ್ತಾ? ನೀವು ಎಲ್ಲಿದ್ದೀರಾ ಅಂತ. ದೆನ್ ನೀವು ನಿಮ್ಮ ಮನೆ ಹತ್ರ ಬಿಡಿ, ನಿಮ್ಮ ಮನೆ ಹತ್ರ ಕಾಲು ಇಟ್ಟಿದ್ರೆ ಏನು ಒಂದು ಸೈಕಲ್ ಟ್ಯೂಬ್ ಮಾತ್ರ ಕಾಲ್ ಕೆಳಗೆ ಓಡೋದಿಗೆ ನೀವೇನ್ ಮಾಡಿದ್ರೆ, ಓ ಹಾವಾ ಏನು ಮಾಡಲ್ಲ, ನಮ್ಮ ದೇವರು ಹೇಳಿದ್ರು. You see faith? ನಂಬಿಕೆ. You see faith? ನಂಬಿಕೆ. When you say you have faith, ನೀವು ಹೇಳುವಾಗ ನನ್ನಲ್ಲಿ ನಂಬಿಕೆ ಇದೆ ಅಂತ ದೇವರ ವಚನ ಹೇಳುತ್ತೆ. you can pick up the serpent. ನೀನು ಸರ್ಪಗಳ ಕೈಯಲ್ಲಿ ಎತ್ಕೋಬಹುದು. It will not harm you. ಅದು ನಿಮಗೆ ತೊಂದರೆ ಕೊಡುವುದಿಲ್ಲ.
Amen. God never said it. ದೇವರು ಹೇಳಿಲ್ಲ You don't catch snake, it will bite you. ನೀನು ಹೋಗಿ ಆ ಸರ್ಪನ ಕೈಯಲ್ಲಿ ಇಟ್ಕೊಂಡ್ರೆ ಕಚ್ಚುತ್ತೆ. God said it. ದೇವರು ಹೇಳಿರ್ಬೇಕಾದ್ರೆ It will not bite you. ಅದು ನಿನ್ನ ಕಚ್ಚಲ್ಲ. Yes, I believe, ಹೌದನ್ನ but ನಂಬ್ತೀವಿ. I will not let the snake. ಆದ್ರೆ ನಾನಂತೂ ಮುಟ್ಟಲ್ಲ. If you have real faith, ನಿಜವಾದ ನಂಬಿಕೆ ಇದ್ರೆ you go and take it. ನೀನು But ತಗೊಂಡೆ. look at this. ಅದೇ ಇದನ್ನ ನೋಡಿ. Now it says, ಇದು ಈಗ ಹೇಳ್ತೆ all the law, ಎಲ್ಲ ಧರ್ಮಶಾಸ್ತ್ರ all the ಎಲ್ಲ righteousness, ನೀತಿವಂತಿಕೆ God has put on you ದೇವರು ನಿನ್ನ ಮೇಲೆ ಹಾಕಿದ್ದಾನೆ. just because you believe in Jesus. ನೀವು ಯೇಸುವಿನ ಮೇಲೆ ನಂಬಿದ್ರಿಂದ Just because you believe. ಯೇಸುವಿನಲ್ಲಿ What do you ನಂಬಿದ್ರಿಂದ believe? Jesus died for me. Jesus was buried for me. Jesus rose up from the grave. God says, you are righteous. Not only small righteousness. You as righteous as me. You as righteous as Jesus. Genesis 15:6 quickly. ಆದಿಕಾಂಡ 15ನೇ ಅಧ್ಯಾಯ 6ನೇ ವಚನ. Okay, just to cut short the time. The Bible says, ಸತ್ಯವೇದವು ಹೇಳುತ್ತದೆ Abraham believed God. ಅಬ್ರಹಾಮನು ದೇವರಿಗೆ ನಂಬಿದ. When he saw his own inability to get a child. ಆತನಿಗೆ ಗೊತ್ತಿತ್ತು ತನ್ನ ಮಾತ್ರ ಮಗುವನ್ನ ಹೊಂದಿಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂತ. When he saw Sarah's ability. ಆತನಿಗೆ ಆತ ನೋಡಿದಾಗ ಸಾರದಲ್ಲಿ ಇರುವಂತ ಒಂದು ಯೋಗ್ಯತೆಯನ್ನ Both are dead. ಇಬ್ರು ಕೂಡ ಆ ದೇಹದಲ್ಲಿ ಸತ್ತವರಾಗಿದ್ರು. Just before he can die, ಅವರು ಆ ಸಾಯೋದಕ್ಕೆ ಮುಂಚೆ he got Ishmael. ಅದು ಅದಕ್ಕಿಂತ ಮುಂಚೆ ಅವನಿಗೆ ಇಷ್ಮಾಯಿಲ್ ಹುಟ್ಟ. ಆ ದೇಹದ Studio ಹೋದ್ರೆ Ishmael. ಇಷ್ಮಾಯಿಲ್ ಅಂತ ನಾವು He got Ishmael. ಇಷ್ಮಾಯಿಲ್ ಸಿಕ್ತವನಿಗೆ. After that, ಅದಾದ್ಮೇಲೆ he realized his body also died. ಅವನ ದೇಹದ ಒಂದು ಸಂಗತಿಗಳು ಕೂಡ ಸಾಯಿತು. And the bad news he got. ಆದ್ರೆ ಕೆಟ್ಟ ಸುದ್ದಿ ಬಂತು. Ishmael ಬೇಡ. ಇಷ್ಮಾಯಿಲ್ ಬೇಡ. ಯಾರು ಹೇಳಿದ್ರು? ದೇವರು. Ishmael ಬೇಡ. ಇಷ್ಮಾಯಿಲ್ ಬೇಡ. Oh. So he could not produce a child. ಅವನು ಮಗುನ ಉತ್ಪತ್ತಿ ಮಾಡಕ್ಕಾಗಲ್ಲ. Sarah could not produce. ಸಾರಾನು ಕೂಡ ಮಗುನ ಉತ್ಪತ್ತಿ ಮಾಡಕ್ಕಾಗಲ್ಲ. ಸತ್ಯವೇದ ಹೇಳುತ್ತದೆ. Believe God will do. ಆತನ ನಂಬಿದ ದೇವರು ಮಾಡ್ತಾರೆ. ಅದೇ ಕ್ಷಣದಲ್ಲಿ. Right now, as you're sitting here. ಈಗ ನೀವು ಕುಳಿತಿರುವ ಜಾಗದಲ್ಲಿ. If you believe in Jesus. ನೀವು ಯೇಸುವನ್ನು ನಂಬಿದ್ರೆ. Right now. ಈಗ God has made you as righteous as Jesus. ಯೇಸುವಿನ ಹಾಗೆ ನಿಮ್ಮನ್ನ ದೇವರು ನೀತಿವಂತರಾಗಿ ಮಾಡಿದ್ದಾನೆ. Hallelujah. ಇನ್ನ ಪ್ರಕಟಣೆ ಬಂದಿಲ್ಲ ಅವರಿಗೆ. ಕಾನೂನಲ್ಲ ಜೀಸಸ್ ತುಂಬಿಸಿದಾದ್ಮೇಲೆ ನಿಮ್ಮ ಲೆಕ್ಕದಲ್ಲಿ ಅದು ನೀತಿ ಕೊಟ್ಬಿಟ್ಟಿದ್ದಾನೆ. Hallelujah. All your unrighteousness. ನಿಮ್ಮಲ್ಲಿ ಎಲ್ಲ ಅನೀತಿವಂತಿಕೆ. He has taken away. ಅದನ್ನು ತೆಗೆದುಹಾಕಿದ್ದಾನೆ. When the Father sees you, ತಂದೆಯು ನೀವು ನೋಡುವಾಗ He sees Jesus. ಆದ್ರೆ ಯೇಸುವನ್ನು ನೋಡ್ತಾನೆ. When He looks at you, ನಿನ್ನ ಎದುರಿಗೆ ನೋಡುವಾಗ He sees Jesus. ಆದ್ರೆ ಯೇಸುವನ್ನು ನೋಡ್ತಾನೆ. When you pray, ನೀವು ಪ್ರಾರ್ಥಿಸುವಾಗ Jesus is praying. ಆದ್ರೆ ಯೇಸು ಪ್ರಾರ್ಥನೆ ಮಾಡುವಾಗ ಕೇಳುವಾಗ When I prayed for that our brother who fell down, ಸಹೋದರ ಬಿದ್ದೋದ್ರಲ್ಲ ಅವರಿಗೆ ಪ್ರಾರ್ಥನೆ I ಮಾಡುವಾಗ realized ನನಗೆ ಅರ್ಥ ಆಯ್ತು. I am standing right before God. ನಾನು ದೇವರ ಮುಂದೆ I ನಿಂತಿದ್ದೇನೆ. am talking not in my goodness, ನಾನು ನನ್ನ ಒಳ್ಳೆಯತನದಿಂದ ಮಾತಾಡ್ತಿಲ್ಲ. but I am talking in His righteousness. ಆತನ ನೀತಿವಂತಿಕೆಯ ಮುಖಾಂತರ ನಾನು I am saying, ಮಾತಾಡ್ತಿದ್ದೀನಿ. Father, just right now, Jesus is praying through me. ಯಾರು ಪ್ರಾರ್ಥನೆ ಮಾಡ್ತಿದ್ದಾರೆ? ಯೇಸುವಿನ ಮುಖಾಂತರ ಪ್ರಾರ್ಥನೆ Please ಮಾಡ್ತಿದ್ದಾರೆ. help me. ದಯವಿಟ್ಟು ಸಹಾಯ When you ಮಾಡು. get this revelation, ಈ ಒಂದು ಪ್ರಕಟಣೆ ನಿಮಗೆ ಸಿಕ್ಕಾದ್ಮೇಲೆ you will begin to rejoice. ನೀವು ಸಂತೋಷ ಪಡ್ತೀರಾ. Right now, ಈಗ if there's a mind in you, I have not kept the law. ನಿಮ್ಮ ಮನಸ್ಸಲ್ಲಿ ಇದ್ರೆ ನಾನು ಕಾನೂನನ್ನ ಪರಿಪಾಲಿಸಲಿಲ್ಲ ಅಂತ Stop it now. ಅದನ್ನ ಇಲ್ಲೇ ನಿಲ್ಲಿಸಿ. Say, right now, ಈ ಹೇಳಿ I am His righteousness. ನಾನು ಆತನ ನೀತಿವಂತಿಕೆ. Throw away those thoughts. ಅದೆಲ್ಲ ಆಲೋಚನೆಗಳ ಬಿಸಾಡಿ. Say, right now, ಈಗ I have not done anything good. ನಾನೇನು ಒಳ್ಳೆಯದನ್ನ ಮಾಡಿಲ್ಲ. He has made me ಆತನು ನನ್ನನ್ನ ಮಾಡಿದ್ದಾನೆ. His righteousness. ಆತನ ನೀತಿವಂತಿಕೆಯಾಗಿ. Come on, church. Hallelujah. Come on, church. You are Jesus' righteousness right now. ನೀವು ಯೇಸುವಿನ ನೀತಿವಂತಿಕೆಯಾಗಿದ್ದೀರಾ ಈಗ. When you pray, when you seek God, ನೀವು ದೇವರನ್ನು don't ಹುಡುಕುವಾಗ just say I am a sinner. ನಾನು ಪಾಪಿ ಅಂತ ಹೋಗ್ಬೇಡಿ. He knows already your ಆತನಿಗೆ sins. ಗೊತ್ತು ಆಗಲೇ ನೀವು ಪಾಪಿ. And He knows already ಆದ್ರೆ ಆಗಲೇ ಗೊತ್ತು the ಅಂತಂದ್ರೆ righteousness of God is already on you. ದೇವರ ನೀತಿವಂತಿಕೆಯು ನಿಮ್ಮ ಮೇಲೆ ಆಗಲೇ ಇದೆ ಅಂತ. Amen. So when you are praying, ಪ್ರಾರ್ಥಿಸುವಾಗ Jesus is praying. ಯೇಸು ಪ್ರಾರ್ಥಿಸ್ತಾ When ಇದ್ದಾನೆ. the Father sees you, ತಂದೆ ನಿಮ್ಮನ್ನು He ನೋಡುವಾಗ sees you covered with the blood of Jesus. ಆತನು ನೋಡ್ತಾನೆ ಯೇಸು ಕ್ರಿಸ್ತನ All your sins are gone. ಎಲ್ಲ ಪಾಪಗಳು I am not better than you. ನಾನು ನಿಮ್ಗಿಂತ ಉತ್ತಮ You ಅಲ್ಲ. are better than me. ನನಗಿಂತ ಉತ್ತಮ ಅಲ್ಲ. We are as good as Jesus. ನಾವು ಎಷ್ಟು ಮಟ್ಟಿಗೆ ಒಳ್ಳೆಯವರು ಅಂದ್ರೆ ಯೇಸು ಎಷ್ಟು ಮಟ್ಟಿಗೆ ಒಳ್ಳೆಯವರಿದ್ದಾನೋ ಅಷ್ಟೇ Say, ಮಟ್ಟಿಗೆ. I am as good as Jesus. ನಾನು ಯೇಸು ಒಳ್ಳೆಯವರಂತ ಅಷ್ಟು ಮಟ್ಟಿಗೆ ನಾನು ಒಳ್ಳೆಯವನಾಗಿದ್ದೇನೆ. In God's presence. ದೇವರ
16 of Acts quickly. ಅಪೊಸ್ತಲರ ಕೃತ್ಯ 18ನೇ ಅಧ್ಯಾಯ 16ನೇ ವಚನ. See what it says. ಅದನ್ನ ನೋಡಿ. Moses tabernacle had 3 compartments. ಮೋಶೆಯ ಒಂದು ಗುಡಾರದಲ್ಲಿ 3 ಭಾಗಗಳಿತ್ತು. If the high priest can go only once a year, ಒಬ್ಬ ಮುಖ್ಯಸ್ಥರಾದ ಯಾಜಕ ಒಂದು ವರ್ಷಕ್ಕೆ ಒಂದ್ಸಲ ಮಾತ್ರ ಹೋದ್ರೆ only he can go. ಆತ ಮಾತ್ರ Anybody who went, they died. ಬೇರೆ ಯಾರು ಹೋದ್ರೆ ಹೋಗ್ತಾರೆ. Now the same tabernacle, ಅದೇ ಗುಡಾರ David brought it ದಾವೀದ ತಗೊಂಡು and ಹೋಗ್ತಾನೆ. he put it in one tent ಆತ ಏನ್ ಮಾಡ್ತಾನೆ, ಒಂದು ಚಿಕ್ಕ ಗುಡಾರ ರೀತಿಯಲ್ಲಿ and ಹಾಕ್ತಾನೆ. he danced before the tent. ಆ ಒಂದು ಗುಡಾರದ ಮುಂದೆ ನೃತ್ಯ ಮಾಡ್ತಾನೆ. He had a revelation. ಅವರಿಗೆ ಪ್ರಕಟಣೆ ಇತ್ತು. The righteousness of Christ had come upon him. ಕ್ರಿಸ್ತನ ಒಂದು ನೀತಿವಂತಿಕೆಯು ಆತನ ಮೇಲೆ ಬಂದಿದೆ ಅಂತ. He began to see, ಆತ ನೋಡಿಗೆ I am unworthy to approach God, ನಾನು ಅಯೋಗ್ಯನಾಗಿದ್ದೇನೆ, but God has put on for me ಆದರೆ ದೇವರು ನನಗೋಸ್ಕರ ಧರಿಸಿದ್ದಾನೆ the breastplate of righteousness. ನೀತಿವಂತಿಕೆಯ ವಜ್ರಕವಚವನ್ನು. My heart is pure before ನನ್ನ God. ಹೃದಯವು ಪರಿಶುದ್ಧವಾಗಿದೆ ದೇವರ ಮುಂದೆ. Now I can enter into the holy of holies. ನಾನು ಈಗ ಪ್ರವೇಶಿಸಬಹುದು ಅತಿ ಪವಿತ್ರವಾದ It ಸ್ಥಳಕ್ಕೆ. says that I will restore the tabernacle of ಅಲ್ಲಿ ಹೇಳಿರುತ್ತದೆ, ಬಿದ್ದು ಹೋಗಿರುವ ದಾವೀದನ ಗುಡಾರವನ್ನು Now, ಮತ್ತೆ my dear ಎತ್ತುವೆನು. church people, ನನ್ನ ಪ್ರಿಯ ಜನರೇ, think of it. ಆಲೋಚನೆ ಮಾಡಿ. You are all a small putty Jesus. ನೀವೆಲ್ಲರೂ ಕೂಡ ಚಿಕ್ಕ ಚಿಕ್ಕ ಯೇಸುವಿನ ಹಾಗಿದ್ದೀರಾ. That means I'm not speaking something, I know you are called Jesus Christ, but I'm saying what was on Jesus, the Father has put on you. ಯೇಸುವಿನ ಮೇಲೆ ಏನಿತ್ತೋ ಅದು ತಂದೆಯು ನಿಮ್ಮ ಮೇಲೆ ತೋರಿಸಿದ್ದಾನೆ. When you pray, ನೀವು ಪ್ರಾರ್ಥಿಸುವಾಗ it makes a great difference in ಅದು heaven. ದೊಡ್ಡ ಒಂದು ಬದಲಾವಣೆಯನ್ನು ಮಾಡುತ್ತದೆ ಅದು. Hallelujah. Hallelujah. So what David said, ದಾವೀದ ಹೇಳ್ತಾನೆ, just open the tent ಆ ಒಂದು ಗುಡಾರ ತೆಗೆದ ತಕ್ಷಣ and he goes in the presence of God. ದೇವರ ಸಾನ್ನಿಧ್ಯಕ್ಕೆ ಪ್ರವೇಶ ಮಾಡ್ತಾನೆ. Today, when we come together, ನಾವು ಒಟ್ಟಾಗಿ ಸೇರಿ you ಬರುವಾಗ don't know ನಿಮಗೆ ಗೊತ್ತಿಲ್ಲ what a blessing you are. ಎಂತ ಆಶೀರ್ವಾದ ನೀವು ಆಗಿದ್ದೀರಾ ಅಂತ. Okay? Now what you can say? ಈಗ ನಾವು This ಹೇಳ್ಬೋದು, breastplate of faith says what? ಈ ಒಂದು ನಂಬಿಕೆಯ ವಜ್ರಕವಚ ಏನ್ ಹೇಳುತ್ತೆ, My God ನನ್ನ ದೇವರು will provide all my needs. ನನ್ನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುತ್ತಾನೆ. My God, all the promises ಎಲ್ಲ ವಾಗ್ದಾನಗಳು belong to me. ನನಗೆ Put on the breastplate ಆ ವಜ್ರಕವಚವನ್ನು ಧರಿಸಿಕೊಳ್ಳಿ. of faith. ನಂಬಿಕೆಯ Don't let it affect your heart. ಅದು ನಿಮ್ಮ ಹೃದಯಕ್ಕೆ ಪರಿಣಾಮ ಆಗದಂತೆ Oh, ನೋಡಿಕೊಳ್ಳಿ. what shall I do? ಓ, ಏನ್ ಮಾಡೋಣ? With this problem, what shall I do? ಈ ಸಮಸ್ಯೆ ಇದೆ. No. I can go to my Abba Father. Just like Jesus. ಯೇಸುವಿನ ಹಾಗೆ. Just like Jesus. He answered Jesus. ಯೇಸುವಿಗೆ ಆ ಉತ್ತರ Amen. He will answer you. You don't need to be unsure. ನಿಮಗೆ ಆ ಒಂದು ಖಚಿತತೆ ಇಲ್ಲದೆ ಹಾಗೆ Will he answer me? ಯಾರು ಆ ಉತ್ತರ 100% he will answer you. ನೂರಷ್ಟು ಶೇಕಡ Whatever is your problem, ಸಮಸ್ಯೆ ಏನೇ ಆಗಲಿ, his word says, do not be discouraged. I am with you. I will help you. ನಾನು ಸಹಾಯ ಮಾಡ್ತೀನಿ. Put on the breastplate ವಜ್ರಕವಚವನ್ನು ಹಾಕ್ಕೊಳ್ಳಿ. of faith. ನಂಬಿಕೆಯದ್ದು. Know how much he loves you. ನೀವು ತಿಳ್ಕೊಳ್ಳಿ ಯಾಕೆ Don't say, God doesn't love me. ದೇವರು ಪ್ರೀತಿಸಲ್ಲ. Bible says, he so loved you that he gave up his only son for you. ಒಬ್ಬನೇ ಮಗನನ್ನ Who ನಿನಗೋಸ್ಕರ can love you more than that? ಅದಕ್ಕಿಂತ ಹೆಚ್ಚಾಗಿ Who ಯಾರು can give up his son ಸಾಧ್ಯ? for you? ಒಬ್ಬ ಮಗನನ್ನ ನಿನಗೋಸ್ಕರ ಯಾರು God did. ಸಾಧ್ಯ? Put on the breastplate of love. ಈಗ ಪ್ರೀತಿಯ Put on the breastplate ವಜ್ರಕವಚವನ್ನು of faith. ನಂಬಿಕೆಯ He ವಜ್ರಕವಚವನ್ನು says, the ಧರಿಸಿಕೊಳ್ಳಿ. devil says, no, you're suffering ಸೈತಾನ ಹೇಳ್ತಾನೆ, ಇಲ್ಲ ಕಷ್ಟ, ಯಾಕೆ ಕಷ್ಟಪಡ್ತಿದ್ಯಾ? because no prayer life. ಯಾಕಂದ್ರೆ ಪ್ರಾರ್ಥನೆ ಜೀವಿತ ಇಲ್ಲ. You're Jesus ನೀನ್ ಯೇಸು and you're sleeping. ಆದ್ರೆ ನಿದ್ರೆ ಮಾಡ್ತಿದ್ಯಾ? Jesus used to go and pray. ಆದ್ರೆ ಯೇಸು ಎದ್ದು Every time he used to go and ಪ್ರಾರ್ಥನೆ talk to the Father. ಪ್ರತಿ ಬಾರಿ ಮುಂದೆ ಅಪ್ಪನ ಹತ್ರ ಮಾತಾಡ್ತಿದ್ದ. 100% answer will come. 100% ಶೇಕಡ ಆತನ ಉತ್ತರವನ್ನು ಕೊಟ್ಟಿದ್ದ. 100% God will answer. 100% ಶೇಕಡ ದೇವರು So when ಉತ್ತರ you go to ಕೊಟ್ಟಿದ್ದ. God, ನೀನು ದೇವರ ಬಳಿಗೆ thank ಹೋದಾಗ him. ದೇವರನ್ನು He has made you the righteousness by faith. ಆತನು ನಿಮ್ಮನ್ನು ನೀತಿವಂತರಾಗಿ ಮಾಡಿದ್ದಾನೆ. Right now. ನಂಬಿಕೆಯಿಂದ Right now. ಈಗ Because you believe in Jesus. ನೀನು ನಂಬೋದ್ರಿಂದ He sees in you ಆತ ನಿಮ್ಮನ್ನು ನೋಡ್ತಾನೆ. that you have fulfilled the law. ನೀವು ಧರ್ಮಶಾಸ್ತ್ರವನ್ನು ಪರಿಪಾಲಿಸಿರುವುದನ್ನ You have become his righteousness. ನೀವೀಗ ಆತ ನೀತಿವಂತರಾಗಿ ನೀತಿವಂತರಾಗಿದ್ದೀರಾ. ಈಗ ನಾವೆಲ್ಲ ನಿಂತ್ಕೊಳ್ಳೋಣ. Shall we pray? ಪ್ರಾರ್ಥನೆ ಮಾಡೋಣ. Heavenly Father, ಪರಲೋಕ ತಂದೆಗೆ this morning, ಈ ಮುಂಜಾನೆ as Paul got this wonderful revelation, ಪೌಲನಿಗೆ ಅದ್ಭುತವಾದ ಪ್ರಕಟಣೆಯನ್ನು 2000 years later, 2000 ವರ್ಷಗಳ we ಆದ್ಮೇಲೆ are studying about this ಈ revelation. ಒಂದು ಪ್ರಕಟಣೆ ಬಗ್ಗೆ ನಾವು ಕಲ್ತ್ಕೊಳ್ತಾ ಇದ್ದೀವಿ. Please help us, ದಯವಿಟ್ಟು ನಮಗೆ ಸಹಾಯ ಮಾಡಿ. everyone here, ಪ್ರತಿಯೊಬ್ಬರಿಗೆ ಇರುವವರಿಗೆ to understand ಅರ್ಥ that ಮಾಡಿಕೊಳ್ಳುವುದಕ್ಕೆ right now, ಈಗ when they pray, ಅವರು ಪ್ರಾರ್ಥಿಸುವಾಗ it is like Jesus praying, ಯೇಸುವನ್ನು ಪ್ರೀತಿಸುವ because they have received the righteousness. ಯಾಕಂದ್ರೆ ಅವರು ಆ ನೀತಿವಂತಿಕೆಯನ್ನು ಹೊಂದಿಕೊಂಡಿದ್ದಾರೆ. As God, you declared even Abraham righteous. ಯಾವ ರೀತಿ ದೇವರೇ ನೀನು ಅಬ್ರಹಾಮನಿಗೆ ನೀತಿವಂತನೆಂದು You ನಿರ್ಣಯಿಸಿದೆ. have declared all these people here ಎಲ್ಲ ಇರುವಂತ ಎಲ್ಲ ಜನರ ಮೇಲೆ as righteous. ದೋಷಸಿದ್ಧಿಯಾಗಿ It's the gift of God. ಅದು ದೇವರಿಂದ ಬಂದಂತ ಉಡುಗೊರೆ. Thank you, Father, that when I pray, ನಾನು ಪ್ರಾರ್ಥಿಸುವಾಗ I am like Jesus praying to ನಾನು you. ಯೇಸುವಿನ ಹಾಗೆ ಯೇಸುವಿನ When I call on you, ನಾನು it is ಕರೆಯುವಾಗ like Jesus calling on you. ಯೇಸುವಿನ
because you have given me ಯಾಕಂದ್ರೆ ನೀನು ನನಗೆ ಕೊಟ್ಟಿದ್ದೀಯ the righteousness of Jesus Christ. ಯೇಸುವಿನ ನೀತಿ You ಬಂದಿದ್ದೀಯಲ್ಲ have exchanged my filthy garments ನೀನು ನನ್ನಲ್ಲಿರುವಂತಹ ಹೊಲಸಾದ ಬಟ್ಟೆಗಳನ್ನ for ಬದಲಿಸಿದ್ದೀಯ righteous garments. ನಿನ್ನ ಒಂದು ನೀತಿವಂತಿಕೆಯ ಬಟ್ಟೆಯಿಂದ Father, I thank you ತಂದೆಯೇ ನಿನಗೆ for ವಂದನೆ this wonderful revelation ಅದ್ಭುತವಾದ ಪ್ರಕಟಣೆಗಾಗಿ that you have given to the world. ನೀನು The ಪ್ರಪಂಚಕ್ಕೆ ಕೊಟ್ಟಿರುವುದನ್ನು world does not recognize. ಅದೇ ಪ್ರಪಂಚ ಅದನ್ನು ಗುರುತಿಸ್ತಾ Even ಇಲ್ಲ believers don't realize. ವಿಶ್ವಾಸಿಗಳು ಕೂಡ ಅರ್ಥ You have ಮಾಡ್ಕೊಳ್ಳುವುದಿಲ್ಲ answered their prayers. ನೀನು ಅವರ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದೀಯ Whatever little faith they had. ಅವರಿಗೆ ಒಂದು ಎಷ್ಟು ನಂಬಿಕೆ ಇದೆಯೋ But today, ಆದ್ರೆ ಇವಾಗ we declare, ನಾವು I ಘೋಷಿಸ್ತೇವೆ am the righteousness of God. ನಾನು ದೇವರ ನೀತಿವಂತಿಕೆ Oh, I am the righteousness of God. ನನಗೆ ದೇವರ I am ನೀತಿವಂತಿಕೆ fulfilled the law through Jesus. ನಾನು ಯೇಸುವಿನ ಮುಖಾಂತರ ಧರ್ಮಶಾಸ್ತ್ರವನ್ನು I am married to Jesus. ನಾನು ಯೇಸುವಿನ ಹಾಗೆ ಇದ್ದೇನೆ And His righteousness ಆತನ ನೀತಿವಂತಿಕೆ is in me. ನನ್ನ ಒಳಗಡೆ Is ಇದೆ on me. ನನ್ನ ಮೇಲಿದೆ Wherever I go, whenever I pray, ನನ್ನಲ್ಲಿ ಪ್ರಾರ್ಥಿಸ್ತೀನಿ I am filled with the righteousness of God. ನಾನು ದೇವರ ನೀತಿವಂತಿಕೆಯಿಂದ ತುಂಬಲ್ಪಟ್ಟಿದ್ದೇನೆ And Jesus is praying through me. ಯೇಸು ನನ್ನ ಮೂಲಕವಾಗಿ Come on, just thank the Lord. Thank the Lord. Thank the Lord. Thank you. I don't come in your presence like a sinner anymore. ನಿನ್ನ ಪ್ರಸನ್ನತೆಯಲ್ಲಿ ಪಾಪಿಯಾಗಿ ಬರುವುದಿಲ್ಲ I come in your presence full of the righteousness of God. ದೇವರ